ಈ ಪುಣ್ಯವಾದ ದಿವಸ ನಮ್ಮ ಹೊಟಗೆರೆ ಗ್ರಾಮದಲ್ಲಿ ಜಗಜ್ಯೋತಿ ಹಣ್ಣು ಬಸವಣ್ಣನವರ ಒಂದು ಪುಣ್ಯವಾದ ಜಯಂತ್ಯೋತ್ಸವದ ವಿಶೇಷವಾದ ಕಾರ್ಯಕ್ರಮ, ಜನಸೋಮದ ಒಂದು ಪುಣ್ಯವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿರುವಂತಹ ಸಂದರ್ಭದಲ್ಲಿ ನಮ್ಮ ನಾದ ಸಂಗಮ ತಂಡದವರಿಗೆ ಮೊದಲಿಗೆ ತಂಡದವರಿಗೆ ಗ್ರಾಮದವರಿಂದ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮ ಮುಂದಿನ ಭಾಗ ಬರತಕ್ಕಂತಹದ್ದು. ಈ ದಿವಸ ನಮ್ಮ ಕಾರ್ಯಕ್ರಮದಲ್ಲಿ ಕೀಬೋರ್ಡ್ ವಾದನ ಬಂದಿರತಕ್ಕಂಥವರು ನಮ್ಮ ಮಷ್ಟಾಪುರದ ಉಮೇಶ್ ಅವರು ಬಂದಿದ್ದಾರೆ. ಒಂದು ಚಪ್ಪಾಳೆ ಬಡಿತ ಅವ್ರಿಗೊಂದು ಸ್ವಾಗತವನ್ನು ಕೋರೋಣ. ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ, ಇನ್ನು ಹೆಚ್ಚಿನ ಕಲಾ ಸೇವೆ ಮಾಡುವಂತ ಸೌಭಾಗ್ಯ ಬಸವಣ್ಣನವರು ಕರುಣಿಸಲಿ ಅಂತ ಭಗವಂತ ಒಳ್ಳೇದು ಮಾಡಲಿ ಅಂತ ತಂಡದ ಪರವಾಗಿ ಗ್ರಾಮದ ಪರವಾಗಿ ಕೋರೋಣ. ಚಪ್ಪಾಳೆ ಹೊಡೆಯೋಣ, ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ಹಾಗೆ ಅವರಿಗೆ ಸಾಥ್ ನೀಡಲು ತಬಲವಾದಕರಾಗಿ ನಮ್ಮ ಕೊಳ್ಳೇಗಾಲದ ಎಸ್ ಟಿ ವೆಂಕಟೇಶ್ವರ ಸುಪುತ್ರರಾದಂತ ನಮ್ಮ ಕಾರ್ತಿಕ್ ಅವರು ಬಂದಿದ್ದಾರೆ. ಅವ್ರಿಗೊಂದು ಚಪ್ಪಾಳೆ ಹೊಡೆದ ಒಂದು ಸ್ವಾಗತವನ್ನು ಕೋರೋಣ. ಚಪ್ಪಾಳೆ ಹೊಡಿತ ಅವ್ರಿಗೊಂದು ಸ್ವಾಗತವನ್ನು ಕೋರೋಣ, ಭಗವಂತ ಒಳ್ಳೇದು ಮಾಡಲಿ ಅಂತ. ಹಾಗೆ ತಾಳವಾದ ಕಲಾವಿದರಾಗಿ ನಮ್ಮ ನಂಜದೇವಪುರದ ಮಂಜೂರವರು ಬಂದಿದ್ದಾರೆ. ಡ್ರಮ್ಸ್ ಮಾಸ್ಟರ್ ಅಂತಾನೆ ಹೆಸರಾಗಿರುವಂತವರು. ಅವರಿಗೆ ಒಂದು ಚಪ್ಪಾಳೆ ಹೊಡಿತ ಒಂದು ಸ್ವಾಗತವನ್ನು ಕೋರೋಣ. ಭಗವಂತ ಹೆಚ್ಚಿನ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಕೇಳ್ತಾ, ಹಾಗೆ ರಿದಮ್ ಪ್ಯಾಡ್ ಕಲಾವಿದರಾಗಿ ನಮ್ಮ ಸಹೋದರರಾದಂತಹ ದಿಲೀಪ್ ಕುಮಾರ್ ಶಾಸ್ತ್ರಿ ಅವರು ಬಂದಿದ್ದಾರೆ. ಅವ್ರಿಗೊಂದು ಚಪ್ಪಾಳೆ ಹೊಡಿತ ಸ್ವಾಗತವನ್ನು ಕೋರೋಣ, ಭಗವಂತ ಒಳ್ಳೇದು ಮಾಡಲಿ ಅಂತ. ಕೊನೆಯದಾಗಿ ಸನಾಂತ ಕಲಾವಿದರು ನಮ್ಮ ತಂದೆಯವರು ಬದನವಾಳ ಶಿವಕುಮಾರ್ ಶಾಸ್ತ್ರಿಗಳು, ಅವರ ಸುಪುತ್ರ ನಾವು ಭರತ್ ಶಿವಕುಮಾರ್ ಶಾಸ್ತ್ರಿ ಅಂತ. ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ನಮ್ಮ ತಂಡದ ಮೇಲೆ ಸದಾ ತುಂಬಿರಲಿ ಅಂತ ಭಕ್ತಿಯಿಂದ ಬೇಡ್ತಾ ಇದ್ದೀವಿ. ಪುಣ್ಯವಾದಂತ ದಿವಸದಲ್ಲಿ ನಮ್ಮ ಜಗಜ್ಯೋತಿ ಬಸವೇಶ್ವರರ ಒಂದು ಪುಣ್ಯವಾದ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಕ್ತಿ ನಿಷ್ಠೆಯಿಂದ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಆ ಬಸವಣ್ಣನವರ ಒಂದು ನೆನೆಯುವಂತ ಒಂದು ಪುಣ್ಯವಾದ ದಿವಸ ಇವತ್ತು ನಮ್ಮ ಹೊಟಗೆರೆ ಗ್ರಾಮದಲ್ಲಿ ನೆರವೇರ್ತಾ ಇದೆ. ಭಕ್ತಿಯಿಂದ ಪ್ರಸಾದ ವಿನಿಯೋಗಿರ್ಬೋದು, ಪುಣ್ಯವಾದಂತ ಆ ಭಗವಂತನ ಸೇವೆ ಇರಬಹುದು. ಇವತ್ತು ಒಂದು ಪುಣ್ಯವಾದ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೇವೆ. ನಮ್ಮೆಲ್ಲರನ್ನು ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ಮೊದಲಿಗೆ ಇವತ್ತಿನ ಒಂದು ಪುಣ್ಯವಾದ ಕಾರ್ಯದಲ್ಲಿ ಕೆಲವು ಕಥೆಗಳನ್ನ ಹೇಳ್ತೇನೆ. ಆ ಕಥೆಗಳಲ್ಲಿ ಯಾವುದಾದ್ರು ಒಂದು ಕಥೆನ ಆಯ್ಕೆ ಮಾಡಿ ನಮ್ಮ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕು ಅಂತ ಹಿರಿಕರಲ್ಲಿ ಕೇಳ್ತಾ, ಮೊದಲಿಗೆ ಮಲೆಮಹದೇಶ್ವರ ಚರಿತ್ರೆ ಎಂಬಂತ ಮಾಯ್ಕಾರ ಮಹದೇಶ್ವರನ ಕತೆ, ಎರಡನೇದು ರಾಜಾವಿಕ್ರಮ ಅಥವಾ ಶನಿ ಪ್ರಭಾವ, ಮೂರನೇದು ಯಾವ ಅಣ್ಣ ಬಸವಣ್ಣನವರ ಜಗಜ್ಯೋತಿ ಬಸವೇಶ್ವರರ ಚರಿತ್ರೆ, ನಾಲ್ಕನೇದು ಯಡಿಯೂರು ಸಿದ್ದಲಿಂಗೇಶ್ವರ ಚರಿತ್ರೆ, ಐದನೇದು ಭೂ ಕೈಲಾಸ ಅಥವಾ ಆತ್ಮಲಿಂಗ ಪ್ರತಿಷ್ಠಾಪನೆ ಅಥವಾ ಗೋಕರ್ಣ ಮಹಾತ್ಮೆ ಎಂಬಂತ ತಂದೆ ತಾಯಿಗಳ ಮಹತ್ವದ ಕತೆ, ಯಾವ ಆರನೇದು ರಾಜಶೇಖರ ವಿಲಾಸ, ಏಳನೇದು ನಲ್ಲತಂಗಾದಿ ಮಹಾತ್ಮೆ, ಎಂಟನೇದು ಸತ್ಯ ಹರಿಶ್ಚಂದ್ರ ಚಕ್ರವರ್ತಿಯ ಕತೆ, ಒಂಬತ್ತನೇದು ಶ್ರೀನಿವಾಸ ಕಲ್ಯಾಣ, ಹತ್ತನೇದು ಭಕ್ತ ಪ್ರಹ್ಲಾದ, ಹನ್ನೊಂದನೇದು ಎಡು ಯಾವ ಪುಣ್ಯವಾದಂತ ದರಗ ದೊಡ್ಡ ಸಿದ್ದಪ್ಪಾಜಿ ಪವಾಡಗಳ ಚರಿತ್ರೆ. ಹೀಗೆ ಸುಮಾರು ಅನೇಕ ಕಥೆಗಳಿವೆ. ಯಾವ್ದಾರ ಕಥೆನ ಆಯ್ಕೆ ಮಾಡಿ ಅಂತ ಕೇಳ್ತಾ, ನೀವು ಆಯ್ಕೆ ಮಾಡೋಷ್ಟೇ ನಮ್ಮ ಬಸವಣ್ಣನವರ ಒಂದು ಗೀತೆಯನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳ್ತಾ ನಮ್ಮ ಕಾರ್ಯಕ್ರಮ ಮುಂದೆ ಹಾಕೋಣ. ನಮ್ಮ ಹೊಟಗೆರೆ ಗ್ರಾಮದಲ್ಲಿ ಬಸವೇಶ್ವರರ ಜಯಂತಿ ನಡೀತಿರುವಂತಹದ್ದು, ಆ ಹಣ್ಣ ಬಸವಣ್ಣನವರ ನೆನೆಕೊಳ್ಳುವಂತಹ ಒಂದು ಗೀತೆ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಹೊಟಗೆರೆ ಗ್ರಾಮವೇ ಪುಣ್ಯನುಭವ, ಬಸವೇಶ್ವರರ ನಾಮವೇ ದಿವ್ಯ ಅನುಭವ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಹೊಟಗೆರೆ ಗ್ರಾಮವೇ ಪುಣ್ಯ ಅನುಭವ, ಬಸವೇಶ್ವರರ ನಾಮವೇ ದಿವ್ಯ ಅನುಭವ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಹೊಟಗೆರೆ ಗ್ರಾಮವೇ ಪುಣ್ಯ ಅನುಭವ, ಬಸವೇಶ್ವರರ ನಾಮವೇ ದಿವ್ಯ ಅನುಭವ.
ಭಕ್ತ ತುಂಗೆ ಪಾಪ ತೊಳೆವ ಸುರಗಂಗೆ ನಿರೆವ ಭಕ್ತ ತುಂಗೆ ಪ್ರೇಮ ಬರಿದವು ಮನ ಸ್ವಾಮಿಯ ಬೃಂದಾವನ ಒಂದು ಬಾರಿ ಒಂದೆರಡು ಬಾರಿ ಬಂದು ನೋಡಿ ಮರೆಯದು ಜೀವ ಒಟ್ಟಿಗೆರೆ ಗ್ರಾಮವೇ ಪುಣ್ಯ ಅನುಭವ ಬಸವೇಶನ ನಾಮವೇ ದಿವ್ಯ ಅನುಭವ ನೂರಾರು ವರುಷಗಳಿಂದ ಬಸವನು ತಾನೆಲೆಸಿಹನು ನೂರಾರು ವರುಷಗಳಿಂದ ಬಸವನು ತಾನೆಲೆಸಿಹನು ಹೇಳಿ ಬಂದ ಭಕ್ತರನು ತಾ ನಿಷ್ಠೆಯಿಂದ ಸಲಹುವನು ನೂರಾರು ವರುಷಗಳಿಂದ ಬಸವನು ತಾನೆಲೆಸಿಹನು ಬೇಡಿ ಬಂದ ಭಕ್ತರನು ತಾ ನಿಷ್ಠೆಯಿಂದ ಸಲಹುವನು ಒಂದು ಬಾರಿ ಒಂದೆರಡು ಬಾರಿ ಬಂದು ನೋಡಿ ಮರೆಯದು ಜೀವ ಒಟ್ಟಿಗೆರೆ ಗ್ರಾಮವೇ ಪುಣ್ಯ ಅನುಭವ ಬಸವೇಶನ ನಾಮವೇ ದಿವ್ಯ ಅನುಭವ ದೇವಾ ಬಸವೇಶ ಒಟ್ಟಿಗೆರೆ ಕ್ಷೇತ್ರಾಧಿಪ ಭಕ್ತರ ಕಾಯುವ ಪ್ರಭುವೇ ಬಸವೇಶ ಗ್ರಾಮಸ್ಥರ ಆಯ್ಕೆ ಮೇರೆಗೆ ಈ ಬಸವ ಜಯಂತಿ ಒಂದು ಪುಣ್ಯವಾದ ದಿನದಂದು ಅಣ್ಣ ಬಸವಣ್ಣನವರ ಜಗಜ್ಯೋತಿ ಬಸವೇಶ್ವರ ಚರಿತ್ರೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಕಥೆಯನ್ನು ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಕೂತು ಕೇಳ್ತಾ ದೈವಾನುಗ್ರಹಕ್ಕೆ ಪಾತ್ರರಾಗೋಣ. ಈ ಕಥೆಯ ಮೊಟ್ಟ ಮೊದಲು ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರುವಂತಹ ಸುಂದರವಾದ ಪಟ್ಟಣ, ಸಾವಿರಾರು ವರ್ಷಗಳಿಂದಲೂ ಈಗಲೂ ಕೂಡ ಇರತಕ್ಕಂಥ ಮಹಾಪುಣ್ಯ ಭೂಮಿ, ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿ ಬರತಕ್ಕಂಥ ಇಂಗಳೇಶ್ವರ ಬಾಗೇವಾಡಿ ಎಂಬ ಸಾಮ್ರಾಜ್ಯ. ಆ ಇಂಗಳೇಶ್ವರ ಬಾಗೇವಾಡಿ ಎಂಬ ಸಾಮ್ರಾಜ್ಯದಲ್ಲಿ ಶೈವ ಬ್ರಾಹ್ಮಣರಾದ ಮಾದರಸ ಮಾದಲಾಂಬಿಕೆ ಎಂಬ ಸತಿಪತಿಗಳು ಪುಟ್ಟ ಸಾವಂತ ರಾಜ್ಯವನ್ನು ಕಟ್ಟಿತ ಹಕ್ಕ ನಾಗಮ ಎನ್ನುವಂತ ಹೆಣ್ಣುಮಗಳನ್ನು ಪಡಿತ ಸರ್ವಸ್ವವನ್ನು ಪರಮಾತ್ಮನಿಗೆ ನೈವೇದ್ಯ ತೋರಿ ಇಂಗಳೇಶ್ವರನ ಸಾನ್ನಿಧ್ಯದಲ್ಲಿ ಇರುವರು ಕೂಡ ಪುಟ್ಟ ಸಾಮಂತ ರಾಜ್ಯವನ್ನು ಆಳ್ತಾ ಕಾಲವನ್ನು ಕಡಿತಾರೆ. ಭಗವಂತ ಇವರಿಗೆಲ್ಲ ಸಕಲ ಸೌಭಾಗ್ಯವನ್ನು ಕೊಟ್ಟಿದ್ದಾನೆ. ಇವರಿಗಿರುವಂತ ಒಂದೇ ಒಂದು ದುಃಖ ಫಲ, ನಮ್ಮ ಪುಟ್ಟ ಸಾಮಂತ ರಾಜ್ಯವನ್ನು ಆಳಲು ಒಂದು ಪುಟ್ಟ ಗಂಡು ಸಂತಾನ ಬೇಡವೇ? ಭಗವಂತ ಎಲ್ಲರ ಒಂದು ಪುಣ್ಯವಾದಂತಹ ಅಭಯವನ್ನು ಪಡೆಯುವಂತ ಒಂದು ಅನುಗ್ರಹ ಕೊಟ್ಟಿರುವಂತವನು, ಆ ಲೀಲೆಯನ್ನ ಹರಿತಂತವನು ಈ ಗಂಡು ಸಂತಾನವನ್ನ ಹೇಗೆ ಕರುಣಿಸಲಿಲ್ಲ? ಹೇ ಭಗವಂತ, ದಯಮಾಡಿ ನಮಗೆ ಮಕ್ಕಳ ಪರವನ್ನ ಗಂಡು ಸಂತಾನದ ಭಾಗ್ಯವನ್ನು ಕರುಣಿಸುವಂತ ಅನುಗಾಲ ಆ ಇಂಗಳೇಶ್ವರನನ್ನು ಬೇಡುತ್ತಾ ಇದ್ದಾರೆ. ನೋಡಿ, ನಾವು ಇಂದಿನ ಕಾಲದಲ್ಲಿ ಯಾವುದೇ ಕತೆ ತಗೊಂಡ್ರು ಮಕ್ಕಳಿಲ್ಲ 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 ಕಥೆನೆ ಬರೋದು. ನಮೀಗಿನ ಕಾಲದಲ್ಲಿ ಕಥೆನೆ ಬರಲ್ಲ. ಬುಟ್ಟಾಕಿ ಇಲ್ಲಿರೋನೆ ಕೂಡಿಸ್ ತುಂಬಿಬಿಟ್ರು 3 ಲಾರಿ 4 ಲಾರಿ ಆಯ್ತವ. ಅದಕ್ಕ ಜಾಸ್ತಿನೇ ಆಯ್ತವ, ಟಾಟಾ ಎಸಿನೇ ಆಯ್ತವ ಒಟ್ಟಲ್ಲಿ. ಅಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳ ಫಲ ಚೆನ್ನಾಗಿ ಕೊಟ್ಟವನೇ. ಇಂದಿನ ಕಾಲದಲ್ಲಿ ಮಕ್ಕಳು ಫಲ ಪಡಿಬೇಕು ಅಂದ್ರೆ ಯಾಗ ಯಜ್ಞ ತಪಸ್ಸು ಹವನ ಪೂಜೆ ಅಂತ ಮಾಡಿ, ಪುತ್ರಕಾಮೇಷ್ಟಿ ಯಾಗ ಅಂತ ಮಾಡಿ, ಚಿನ್ನದ ನೇಗಲ ಕಟ್ಟಿ ಹೊಲವನ್ನ ಹುತ್ತಿದ ಫಲದಿಂದ ಮಕ್ಕಳು ಫಲ ಪಡಿತಿದ್ರು. ಈಗ ಮರದ ನೇಗ್ಲು ಇಲ್ಲ, ಕಟ್ಟೋರು ಕಡಿಮೆ ಆಗ್ಬಿಟ್ಟಾರ. ನಮ್ಮಲ್ಲಿ ಕಡೆ ಹೋದ್ರೆ ಹೆಂಗಸರು ಒಂದೇ ಮಾತು ಹೇಳೋದು, ನಾವೇನ್ ಮಾಡತ್ತಾ ಇದ್ದೆ, ಅವ್ರು ಕೊಟ್ಬಿಟ್ಟು ಉಟ್ಕೊಬಿಟ್ಟು ನಾವು ಕೇಳಕ್ ಹೋಗಿದ್ಮಾ ಅಂದ್ರ ಕೊಡಕ್ ಬಂದಿಂದ ನಿಮ್ಮ ಮಟ್ಟಿ ಮುಂಚೋರ್ಕ ಮಾಡಕ್ ಕೆಲ್ಸವಿಲ್ಲದೆ ದೇವ್ರು. ಭಗವಂತನ ಸಹಕಾರ ಅಂದ್ರೆ ಈಗಿನ ಕಾಲದಲ್ಲಿ ಚೆನ್ನಾಗಿ ಕೊಟ್ಟವನೇ. ಇಂದಿನ ಕಾಲದಲ್ಲಿ ಮಕ್ಕಳು ಪಡಿಬೇಕು ಅಂದ್ರೆ ಅಂತ ಪುಣ್ಯ ಫಲ ಇರ್ತಿತ್ತು. ಬ್ರಿಟನ್ ಎಲ್ಲ ಬಿಡುತ್ತಾ ಈಗಿನ ಕಾಲದಲ್ಲಿ ಕಳೆದ 3 ವರ್ಷದಿಂದ 19 ಮಕ್ಕಳು ಜನ್ಮ ಕೊಟ್ಟಿರೋದಂತೆ. ಒಂದು ಬದುಕಿಲ್ಲ.
19 ಮಕ್ಕಳು ಚೆನ್ನಾಗಿವೆ ಕಣ. ಯಾ 19 ಮಕ್ಕಳು ಜನ್ಮ ಕೊಟ್ಟಿರೋದಂತೆ 25 ಪುನಃ ರೆಡಿ ಆಗಿದ್ದಾಳಂತೆ ಯಾತಿಗೆಪ್ಪ ಹೆರಿಗೆಗೆ. ಓಹೋ ಮೊದಲು 3 ಹೆಣ್ಣು ಮಕ್ಕಳು ಗಂಡನ ಮನೆಯಿಂದ ತವ್ರ ಮನೆ ಬಂದಿದ್ದಾರಂತೆ. ಏನ್ ಗಂಡ ಮುಟ್ಬಿಟ್ಟ ಗಂಡನ್ ಬಿಟ್ಬಿಟ್ಟಲ್ಲಪ್ಪ ಡಿಲಿವರಿಗೆ. ಡೆಲಿವರಿಗೆ ಅಲ್ಲಿಗೆ ಅದೊಂದು 3 ಇದೊಂದು 8 ಆಕಲು 37 ಮುಂಗಾರು ಮಳೆ ಆನಕಲ್ ಮಳೆ ಹೋದಂಗೆ ಆಯ್ತಪ್ಪ. ಅದೇಯಪ್ಪ ನೋಡಿ ಮಳೆ ಬೆಳೆ ಕಡಿಮೆ ಆದ್ರೂ ಪಟ್ಟಿಗಣದ ಈ ಬೆಳೆ ಚೆನ್ನಾಗದೆ ಅಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳು ಫಲ ಚೆನ್ನಾಗಿ ಕೊಟ್ಟವನೇ ಅಂತ ಆಯ್ತು. ಹೌದೌದು ಇಂದಿನ ಕಾಲದಲ್ಲಿ ಮಕ್ಕಳು ಪಡಿಬೇಕು ಅಂದ್ರೆ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ರು. ಇಲ್ಲಿ ಈ ಗಂಡ ಹೆಂಡತಿಯರಾದ ಮಾದರ ಸಮಾಧಲಾಮಿಕೆಯ ಒಂದು ಪುಣ್ಯವೋ ಹಣ್ಣ ಬಸವಣ್ಣನವರು ಜಗತ್ತಿಗೆ ಹುಟ್ಟುವ ಶುಭ ಸೂಚನೆಯೋ ಬ್ರಹ್ಮ ಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮುನಿಗಳು ಲೋಕ ಸಂಚಾರಿಕರಾಗಿರ್ತಕ್ಕಂಥವರು ಭಗವಂತನ ಸ್ಮರಣೆ ಮಾಡ್ತಾ ಭೂಲೋಕದ ಕಡೆ ಬರ್ತಾ ಇದ್ದಾರೆ. ಯಾವ ರೀತಿಯಾಗಿ ಮಹಾದೇವ ಶಂಭೋ ಮಹಾದೇವ ನಟವರ ಗಂಗಾಧರ ನಟವರ ಗಂಗಾಧರ ಉಮಾಶಂಕರ ಲೀಲ ವಿನೋದ ವಿಹಾರ ನಟವರ ಗಂಗಾಧರ ಮಹಾದೇವ ಶಂಭೋ ಮಹಾದೇವ. ಜನರ ಮರಳೊಂದು ಚದುರಂಗವಾಗಿ ಜನರೇ ಕಾಯಾಗಿ ನೀನು ಕಲಿಯಾಗಿ ರಣರಂಗವಾಗಿ ಆ ನೀನೆ ಕಲಿಯಾಗಿ ರಣರಂಗವಾಗಿ ಪ್ರಭುವೇ ನೀ ತೋಗಿ ಪ್ರಭುವೇ ನೀ ತೋಗಿ ನಟವರ ಗಂಗಾಧರ ಮಹಾದೇವ. ತೋರಿನಲವಿಂದ ಈ ಬಾಳಿನಂದ ಭ್ರಮೆಯ ತುಂಬಿರುವೆ ದಾರಿ ಕಮಲಾಗಿ ಮನ ಮಾರುವಾಗ ಈ ದಾರಿ ಕಮಲಾಗಿ ಮನ ಮಾರುವಾಗ ಪ್ರಭುವೇ ಮುಂದಿರುವೆ ಪ್ರಭುವೇ ಮುಂದಿರುವೆ ನಟವರ ಗಂಗಾಧರ ಉಮಾಶಂಕರ ಲೀಲಾ ವಿನೋದ ವಿಹಾರ ನಟವರ ಗಂಗಾಧರ ಶಿವ ಮಹಾದೇವ ಮಹಾದೇವ. ಭೂಲೋಕನೆಲ್ಲ ಒಂದು ಸುತ್ತಾಕೊಂಡು ಬರ್ತಾ ಇದ್ರೆ ನಾರದರು ಎಲ್ಲಿ ನೋಡಿದ್ರೆ ಕೊಲೆ ಸುಲಿಗೆ ಅಜ್ಞಾನ ಮಂಗಳಕಾರಗಳೇ ತುಂಬಿ ತೊಳಕಾಡ್ತಾ ಇತ್ತು. ಶಿವ ಶಿವ ಈ ಅಜ್ಞಾನ ಮಂಗಳಕಾರವೆಲ್ಲ ಸುಜ್ಞಾನ ಸುಮಂಗಳಕಾರವಾಗಬೇಕು ಅಂದ್ರೆ ಪರಶಿವನ ಅವತಾರ ಜಗತ್ತಿಗಾಗಬೇಕಲ್ಲ. ಎಲ್ಲಾ ರಾಜ್ಯಗಳನ್ನು ಸುತ್ತಾಡಿ ಕೊನೆಗೆ ಕೈಲಾಸಕ್ಕೆ ಹೋಗುವ ಮಾರ್ಗದಲ್ಲಿ ಇಂಗ್ಲೇಶ್ವರ ಬಾಗೇವಾಡಿ ಸನ್ನಿಧಿ ಕಡೆ ಬಂದಾಗ ನಾರದರು ಈ ಗಂಡ ಹೆಂಡತಿರಾದ ಮಾದರ ಸಮಾಧಲಾಮಿಕರು ಭಕ್ತಿಯಿಂದ ಬೇಡುತ್ತಾರಂತೆ, ಬನ್ನಿ ಪೂಜ್ಯರೇ ಬನ್ನಿ, ನಿಮ್ಮ ಆಶೀರ್ವಾದದ ಫಲ ನಮಗೆ ತುಂಬವಾಗಿ ಬೇಕು, ದಯಮಾಡಿ ಅನುಗ್ರಹಿಸಿ ಅಂತ ಒಳಗೆ ಕರ್ಕೊಂಡು ಬಂದು ಪಾದ ಪೂಜೆಯನ್ನು ಮಾಡಿ ತಮ್ಮ ದುಃಖವನ್ನು ಹೇಳ್ಕೊತಾರೆ. ಪೂಜ್ಯರೇ, ಭಗವಂತ ನಮಗೆ ಸಂತಾನ ಭಾಗ್ಯವನ್ನು ಕರುಣಿಸಿದ, ಹೆಣ್ಣು ಸಂತಾನವನ್ನು ಕರುಣಿಸಿದಾನೆ, ಸಂತೋಷ. ಆದರೆ ನಮ್ಮ ಈ ಪುಟ್ಟ ಸಾಮಂತ ರಾಜ್ಯವನ್ನು ಹಳದಕ್ಕೊಂದು ಗಂಡು ಸಂತಾನ ಬೇಡವೆ? ಭಗವಂತನ ಭಕ್ತಿಯಿಂದ ಬೇಡ್ತಾ ಇದ್ರು, ಪರಮಾತ್ಮ ನಮಗೆ ಕರುಣಿಸ್ತಾ ಇಲ್ಲ. ದಯಮಾಡಿ ನಿಮ್ಮ ಆಶೀರ್ವಾದ ಫಲದಿಂದ ನಮಗೆ ಗಂಡು ಸಂತಾನವಾಗುವ ಆ ಭಯವನ್ನ ಕರುಣಿಸಿ ಸ್ವಾಮಿ, ದಯಮಾಡಿ ಕರುಣಿಸಿ. ನೋಡಿ, ದುಃಖ ನಮ್ಮ ಈಗಿನ ಕಾಲದಲ್ಲಿ ಕೆಲ ತಾಯಂದಿರಿಗೆ ಇದ್ದೇ ಇರುತ್ತೆ. ಈ ಮಕ್ಕಳಿದ್ದು ದೊಡ್ಡದು ಸುಮ್ ಚುಚ್ಚು ಚುಚ್ಚು ಮಾತಾಡೋದು ನಮ್ಮ ಹಳ್ಳಿ ಕಡೆ ಜಾಸ್ತಿ ಇದು. ಇನ್ನೇನು ಮದ್ವೆ 14 ವರ್ಷ ಆಯ್ತಂತ ಏನಿಲ್ವಂತ ಐನಾಗದಿಲ್ಲಪ್ಪ ಮೈ ಬೆಳಕ ತುಕ್ಕಣ ಅವಳಗ. ನೋಡಿ, ಡಾಕ್ಟರ್ಗಿಂತ ಚೆಗಳ ಸರ್ಟಿಫಿಕೇಟ್ ಮಾಡ್ಕೊಂಡ್ಬಿಡ್ಲಲ್ಲಪ್ಪ, ಇವಳು ಹೋಗಿದ್ಲ ಅಂತ.
ಇನ್ ಕೆಲ ಕಡೆ ನೋಡಿರ್ಬೇಕು ಆ ಮಕ್ಕಳಿಂದ ಬತ್ತಿರೋರು ಮಾತಾಡ್ಕೊಳ್ಳೋದು ಅದಕ್ಕೆ ನಮ್ಮ ಅಲ್ಲಿ ಒಂದೇ ಮಾದ ನೋಡಿಲ್ಲ ನನಗೆ. ನೋಡಿನಿ ಕಣ್ ಹೇಳು. ಮದುವೆ ಆಗೋ ವರ್ಷದಲ್ಲಿ ತಗೊಂಬಂದಿದ್ದ ಕಥಾಯಿ ಅಮ್ಮ ಮದುವೆ ಆಗೋ ವರ್ಷದಿಂದ ನೋಡ್ತೀನಿ ನನ್ ಕರನಾರ ಹಾಕಿದ್ದ ಅದೇ ಅದಕ್ಕೆ ಸಂತ ಕೊಡುದು ಕುಯ್ಯೋರು ಮಾರ್ಬೇಕದ. ಅಯ್ಯ ನಿನ್ನ ಎಮ್ಮೆ ಎಷ್ಟು ವಾಸಿ ಸುಮ್ ಕೂತ್ಕ. ನಮ್ಮ ಇತ್ತಲ್ಲಿ ಒಂದು ಹುಣ್ಸ ಮರ ಅದ ನೋಡಿಲ್ಲ ಅನ್ನಗದ. ದೈ ಪಾಟ್ಕ ಯಾಕೆ ಮರ ಮದುವಾಗ 15 ವರ್ಷ ಆಯ್ತು ಕತ್ಕಮ್ಮ. ಒಂದ್ ಗೋಟಾರ ಬಿಟ್ಟಿದ್ದ ಓಲಿ ಒಂದ್ ಪಿಚ್ಚಿ ಅದೇ ಅದಕ್ಕೆ ಅದು ಮಧ್ಯ ತರಿಸಿ ಇಟ್ಕ ಗುಡ್ಗಾಕಿ ಬೇಯಿಸಿ ಭಸ್ಮ ಮಾಡ್ಬೇಕು ಹೋದ. ನೋಡಿ ಅಮ್ಮ ಉಣಸಮರು ಕೇಳ್ತಲ್ಲ ಮಕ್ಳಿದ್ದು ಬತ್ತೊಳದ ಚುಚ್ಚು ಚುಚ್ಚು ಮಾತಾಡೋದು ಎಷ್ಟೂರ್ಲಿಲ್ಲ. ಸದ್ಯಕ್ಕೇನಪ್ಪ ಅಂದ್ರೆ ಒಟ್ಗೆರಲ್ಲಿಲ್ಲ ಒಟ್ಟಿಗೆ ಇಲ್ವನಪ್ಪ ಅಂತವ್ರು ಯಾರು ಇಲ್ಲ. ಅಂತವ್ರ ಮಧ್ಯೆ ಇದ್ದಿದ್ರೆ ಅವ್ರು ಯಾರು ಎದ್ದೋಗಲ್ಲ. ಯಾರ ಮಧ್ಯೆ ಎದ್ದೋದ್ರು ಅವ್ರು ಎಂತ ತಿಳ್ಕೊಬೇಕಾಯ್ತು ಆಮೇಲೆ ಅಕ್ಕ ಹೋಯ್ತವ್ರಲ್ಲ ಯಾರ ಕೂಸ್ ಕರ್ಕೊ ಹೋಯ್ತಾರ ನೋಡಲ್ಲಿ ಆ ಕೂಸು ಕುತ್ಕೊಂಡ್ ಕೇಳಕ್ ಆಸ ಇವರೇ ಜಿಮ್ ಕುಡ್ ಕರ್ಕೊ ಹೋಗೋದ್ ನೋಡು. ಬಂದ್ಬಿಡಿ ಬೇಗ ಆಯ್ತು. ದುಡ್ಡು ತರಕ್ ಹೋಯ್ತದ್ರ ದುಡ್ಡು ತರಕ್ಕೆ ಕುತ್ಕೊಳ್ಳೋ ಸುಮ್ಮನೆ ಇಲ್ದಿರೋದಲ್ಲ ಬೇಡ. ಈ ಮಳಲ್ ಬಂದಿರೋದೇ ಚೋರ್ ಹೋಗ ಒಳ್ಳೆ ದೊಡ್ಡ ಕಥಾ ಆಗದ. ಭಗವಂತನ ಸಾಕಾರ ಇಲ್ಲಿ ಮಕ್ಕಳಿಲ್ಲದ ದುಃಖವನ್ನು ಹೇಳ್ಕೊಂಡಾಗ ನಾರದರು ಹೇಳ್ತಾರಂತೆ, ಅಮ್ಮ ನಂಬಿ ಕರೆದರೆ ಹೋಗಿ ನೆನೆ ಶಿವನು, ನಂಬಿದವರಿಗಿಂಬಾಗಿಪ್ಪು ನಮ್ಮ ಗುರು ಶಂಭುಲಿಂಗನು. ನಮ್ಮದವ್ರನ್ನ ಪರಮಾತ್ಮ ಯಾವತ್ತೂ ಕೈ ಬಿಡಲ್ಲ ಕಣವ. ನಿಮ್ಮ ಅಚಲವಾದ ಭಕ್ತಿಗೆ ಗಂಡು ಸಂತಾನವೇ ಆಗುತ್ತೆ, ನಿಮ್ಮ ಜೀವನ ಪಾವನವಾಗುತ್ತೆ. ಹೀಗೆ ನಿಶ್ಚಿಂತೆಯಿಂದ ನಾನು ಹೇಳುವ ವ್ರತವನ್ನು ಮಾಡಿ ವ್ರತದ ಫಲವಾಗಿ ನಿಮಗೆ ಗಂಡು ಸಂತಾನವಾಗುತ್ತೆ. ಹೇಳಿ ಪೂಜ್ಯರೇ, ಮಾಡುವ ವ್ರತವನ್ನೆಲ್ಲ ಮಾಡಿದ್ದೇವೆ, ನೀವೇಳು ವ್ರತವನ್ನು ಮಾಡಲ್ಲ ಅಂತೀವ, ಅದೇನು ಅಂತ ಹೇಳಿ ನೋಡಿ. ಇವತ್ತಿನಿಂದ ಪರಿಯಾಗಿ 21 ದಿವಸಗಳ ಕಾಲ ನಂದಿರೊಂಪಿ ವ್ರತವನ್ನು ಮಾಡಿ ಆ ನಂದಿರೊಂಪಿ ವ್ರತದ ಫಲವಾಗಿ ನಿಮಗೆ ಖಂಡಿತವಾಗ್ಲೂ ಗಂಡು ಸಂತಾನವಾಗುತ್ತೆ. ಇದು 100ಕ್ಕೂ 100 ಸತ್ಯ ಕಣವ. ಹಾಗಲೇ ಪೂಜ್ಯರೇ, ನಿಮ್ಮ ಇಚ್ಛೆದ ಹಾಗೆ ಮಾಡ್ತೇವೆ ಅಂತ ವ್ರತದ ನಿಯಮಗಳನ್ನ ನಾರದರು ಆ ಗಂಡ ಹೆಂಡತಿಯರಿಗೆ ತಿಳಿಸಿ ಶೋಮೇನ ಪರ್ವತನತ್ತೆ ಕೈಲಾಸದ ಕಡೆ ಬರ್ತಾ ಇದ್ರೆ ಸಪ್ತ ಶಿವ ಕೋಟಿಗಳಂಗಣ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿದ್ದಾನೆ ಕೈಲಾಸ. ಕೈಲಾಸದಲ್ಲಿ ಪರಶಿವನ ಹಸರುಮುಖನಾಗಿ ಕುಳಿತಿರಬೇಕಾದ್ರೆ ಲಕ್ಷದ ಮೇಲೆ ಕೋಟಿ ಶಿವಗಣಗಳು ಪರಮಾತ್ಮನ ಭಕ್ತಿಯಿಂದ ಕರೆಯುವ ಸಂದರ್ಭ. ಇಡೀ ಕೈಲಾಸ ಪರ್ವತ ಭಕ್ತಿಯ ಸಾಗರದಲ್ಲಿ ಮುಳುಗ್ತಾ ಇದೆ. ಅಲ್ಲಿಗೆ ಒಂದು ಕಡೆಯಿಂದ ನಾರದರು, ಮತ್ತೊಂದು ಕಡೆಯಿಂದ ನಂದೀಶ್ವರರು ಏಕಕಾಲದಲ್ಲಿ ಬರುತ್ತಾ ಇದ್ದಾರಂತ ನೋಡಿ ಏನಾಗುತ್ತೆ. ಶಿವನೊಲಿದರೆ ಭಯವಿಲ್ಲ, ಶಿವ ಶಿವ ಮುನಿದರೆ ಬದುಕಿಲ್ಲ. ಓ ಶಿವನಲ್ಲದೆ ಹರನಲ್ಲದೆ ಆ ಗತಿಯಾರೋ ನಮಗಿಲ್ಲ. ಜಟೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಿಯ, ಜಟೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಿಯ, ಕಣ್ಣೊಳಗೆ ಮುರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ. ಅಮ್ಮಮ್ಮ ಅವನ ಮಹಿಮೆಯನು ನೀನು ಬಲ್ಲೆಯ. ಜಟೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಿಯ, ಕಣ್ಣೊಳಗೆ ಮುರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ. ಅಮ್ಮಮ್ಮ ಅವನ ಮಹಿಮೆಯನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ ಶಿವ, ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ ಶಿವ, ಶಂಭೋ ಶಂಕರ ಮಹಾದೇವ. ಹೂವನ್ನು ಬೇಡೋದಿಲ್ಲ, ಹಣ್ಣನ್ನು ಕೇಳೋದಿಲ್ಲ, ಶಿವ ಶಂಭೋ ಮಹಾದೇವ. ಹೂವನ್ನು ಬೇಡೋದಿಲ್ಲ, ಹಣ್ಣನ್ನು ಕೇಳೋದಿಲ್ಲ, ಹೊಗಳಿಕೆಯ ಎಂದು ಬಯಸುಲ್ಲ ನೀಲಕಂಠ. ಹೂವಂತ ಹೃದಯ ಹುಡುಕುವ ಹಣ್ಣಾದ ಮನವ ಕಂಡಾಗ ಅಲ್ಲೇ ನಿಲ್ಲುವ ಶ್ರೀಗಂಧ ಆನಂದವನ್ನು ನೀಡುವ. ಜಟೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಿಶಿಯ, ಕಣ್ಣೊಳಗೆ ಮುರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ.
ಇಡೀ ಕೈಲಾಸ ಪರ್ವತ ಶಿವಭಕ್ತಿಯಲ್ಲಿ ಮುಳುಗಿತು. ಆ ಕೈಲಾಸ ಪರ್ವತಕ್ಕೆ ನಾರದರಾಗಿರ್ತಕ್ಕಂಥವ್ರು ಮೊದಲ ಆಗಮನ ನಂದೀಶ್ವರನಿಗಿಂತಲೂ ಮೊದಲು. ಏಕೆಂದ್ರೆ ನಾರದ ಮತ್ತು ನಂದೀಶ್ವರ ಏಕಕಾಲದಲ್ಲಿ ಕೈಲಾಸ ಬರುತ್ತಿರ್ತಾರೆ. ಅವರೀರ್ವರಲ್ಲಿ ನಾರದರು ಮೊದಲು ಒಳಗಡೆ ಬರ್ತಾರಂತ ನೋಡಿ. ಮಹಾದೇವ ಶಂಭೋ ಶಿವಶಂಕರ. ಯಾವಾಗ ನಾರದರು ಕೈಲಾಸ ಒಳಗಡೆ ಬಂದ್ರು, ಭಕ್ತಿಯಲ್ಲಿ ಮುಳುಗಿದ್ದ ಕೈಲಾಸ ನಾರದರ ಧ್ವನಿ ಕೇಳುತ್ತಿದ್ದಾಗ ಎಲ್ಲರೂ ನಿಶ್ಶಬ್ದರಾಗುವುದರಂತೆ. ಸದ್ದೋ ಹಿಂಗೆ ನಾರದರು ಬಂದ್ರು. ಸದ್ದೋ ಒಬ್ರು ಮಾತಾಡ್ತಾರೆ ಮಲಗಿಲಿಕ್ಕೆ ಬಿಟ್ರ ಅಂತ. ಇಲ್ಲ ಇಲ್ಲ ಕೇಳ್ತಾರ ಭಕ್ತಿ ಅಂತ ಕೇಳ್ತಾ ಇರೋದಾ ನೋಡಿ. ಇವ್ರು ಬಂದ್ರೆ ಸುಮ್ಮನೆ ಬರಲ್ಲ, ಏನೋ ಹೊಸ ವಿಚಾರ ತಗೊಂಡ್ಬಂದಿರ್ತಾರೆ. ಇದಕ್ಕೆ ನಾರದರು, ಕಲಹಪ್ರಿಯರು, ಕುಚೋತಗಾರರು, ಮನಮರುಕರು, ನಮ್ಮ ಇತ್ತೀಚಿನ ಕಾಲದಲ್ಲಿ ಪಿಟಿ ಮಾಸ್ಟ್ರು, FM, ರೇಡಿಯೋ, ಬ್ಲೂಟೂತ್, ವೈಫೈ, ಕನೆಕ್ಟ್, ನೆಟ್ವರ್ಕ್, ಸಿಗ್ನಲ್, ಹಾಟ್ಸ್ಪಾಟು ಅಂದ್ರ ಇತ್ತಿನ ನಿತ್ಯಗಳವರು ಅಂತ. ಇಂದಿನ ಕಾಲದಲ್ಲಿ ಇದ್ದವ್ರು ಇವ್ರೊಬ್ಬರೇ ತಂಬೂರು ಚಾನಲ್ ಅಂತ ಇದೊಂದೇ ನ್ಯೂಸ್ ಪೇಪರ್ ಇತ್ತು. ಈಗಂತೂ ಅವ್ರ ವಂಶ ಉದುರು ಬಿದ್ದೋಗದೆ. ಒಂದ್ ಊರಲ್ಲಿ 20-30 ಮನೆ ವರ್ಷಕ್ಕೆ ಹೆಚ್ಚುತ್ತದೆ ಅಂದ್ರೆ ಕೆಲಸ ಚೆನ್ನಾಗಿ ನಡೀತಾ ಇದೆ ಅಂತ ಅರ್ಥ. ನಡೀತಾರದಮ್ಮಂತ ಇನ್ ಎಲೆಕ್ಷನ್ ಟೈಮ್ ಅಂತೂ ಬಾಳ ಬಿಜಿ ಕೆಲ ಕಡೆ ನೋಡಿರ್ಬೇಕು. ಬರ್ಸೋಬೆ ಓ ಹೇಳಲ್ಲ ಚಿಚಮೆ ಚೆನ್ನಾಗಿದೆಪ್ಪ. ಚೆನ್ನಾಗಿನಿಕೆ ಹೆಂಡತಿ ಮಕ್ಕಳು ಚೆನ್ನಾಗಾರ ಅವನಿಗೇನ ನಿಮ್ ಮನೆ ತಗ ಬರ್ಬೇಕು ಅಂತ ಇದೆ. ಎಳ್ಳೆ ಸಿಕ್ಕಿರಲ್ಲ ಅದೇನು ಹೇಳು ಮನೆ ಅದೇ 3 ದಿನದ ಎಲೆಕ್ಷನ್ ಇತ್ತಲ್ಲಪ್ಪ. ಎತ್ತಾಗ ಏನು ವ್ಯವಹಾರ ಅಂತ ಮಾಮೂಲಲ್ವಪ್ಪ. ಅದೇನ್ ದಿನ ವರ್ಷ ಪೂರ್ತಿ ಕೇಳದೇ ಇದ್ದಿರ್ತಲ್ಲ ಎಲ್ಲ ನಮಗೆ. ಎಲ್ಲ ನಿಂಗೆ ಕಬ್ಬಿಡು. ಹೋದ ವರ್ಷ ಅದೇ ಮಾತಾಡಿದೆ, ಒಂದು ಓಟು ಹಾಕ್ಲಿಲ್ಲ. ನಂದ ಕಮ್ಮರೆ ಬಿದ್ದಿರದ ಓಟು. ಹೌದಾ ಮತ್ತ ಸರಿ, ಎಷ್ಟು ದಿನ ಮೂರ್ಲಿ ಓಟು? ನಂದ ಮನ್ಲೆ 80 ಅದಲ್ಲಪ್ಪ. ಮನ್ಲೆ 80 ಇದಾವ. ದೊಡ್ಡ ಬಿಗ್ ಫ್ಯಾಮಿಲಿ. ಕಮ್ದಾಟಿ ಮನೆಯಾಗ ಬಾನೆ ಆಗಿಲ್ವ ನೀವು? 80 ಓಟು ನಮಗೆ ತಾನೆ. ನಿಂಗೆ ಅದು ಪಕ್ಷ ಹೋದ ಪಕ್ಷವಿ ಅದೊಂದು ಗೊತ್ತಿಲ್ಲ. ಎಲ್ಲ ಓಟು ನಿಮ್ಗೆ ಎತ್ತಿದೆ ಅಲ್ಲ. ಮಾಮೂಲು ಕೈ ಅಲ್ವಪ್ಪ. ಕೈತನ ಮಡಕ್ತೇನೆ ಬಿಡು. ತಲೆಮೆಕ್ಕೆ ಎಲ್ಲಪ್ಪ ಓಟ ಗುರ್ತು. ಸರಿ, ಓಟ್ ಮಿಸ್ ಮಾಡ್ಬೇಡ ಕಣಯ್ಯ. ಹೋಗು ನೀನು. ಏನು ಮಾಡ್ಬೇಡ, ಹೋಗು ನೀನು. ಒಂದು ಸೂಟ್ ಕೇಸ್ ಕೊಟ್ಟು ಕಳ್ಸ್ಬಿಡಪ್ಪ ಸಂದಿಗೆ ಅವನಿಗೆ. ಕಾಲಿದು 500 ರೂಪಾಯಿ ಬಾಯಿ ಬಿಟ್ಟು ಹೇಳಕ್ಕಾಗಲ್ಲ ಅವೆಲ್ಲ ನನಗೆ. ನೀವು ಓಟ್ ಮಿಸ್ ಮಾಡ್ಬೇಡ ದಯವಿಟ್ಟು. ಓಕೆ ಕ್ಯಾನ್ವಾಸ್ ಎತ್ತಿಕ್ ಮಾಡಿದೆ ನಾ 2 ಗಂಟೆ ನಿನ್ ನೆಮ್ಮದಿ ಕೂತ್ಕೊಳ್ಳಿ. ನ್ಯೂಸ್ ಕೂತಿದ್ರು ಗೆದ್ಕತ್ತೀನಿ. ಮನಿ ಕಂಡ್ರೆ ಗೆದ್ಕತ್ತಿದ್ದೇನೆ. ಹೋಗು, ಮಿಸ್ ಮಾಡ್ಬೇಡ ಕಣಯ್ಯ. ಹೋಗ ಮರ ನೀನು. ಹೋಗ ಮರ ಅನ್ಬಿಟ್ಟಿದೆ. ಚೆನ್ನಾಗಿ ಹೋಗಿಸ್ಬಿಟ್ಟ ತಗ ಕಾಂಗ್ರೆಸ್ ತಗ. ಪಕ್ಕದ ಬೀದಿಗೆ ಒಂದಲ್ಲಪ್ಪ ಬಿಜೆಪಿ ಸಿಕ್ಬಿಟ್ಟ. ಗುರ್ಮಲ್ಲು ಎಲ್ಲ ಸಣ್ಣ ಮಲ್ಲ ಅದೇನೇನ ಕಾಂಗ್ರೆಸ್ ಜೊತೆ ಮಾತಾಡ್ತಿದೆ ಅಂತ ಪಾರ್ ಬಾರಿ ಫುಲ್ ಗಲಾಟೆ ಆಗ್ಬಿಟ್ಟಿತ್ತು. ಮತ್ತೆ ತಕೊಂಡ್ಬಿಟ್ಟಿದ್ವಿ ಇವತ್ತು ಕೊಚ್ಚಾಕ್ ಕೊಡ ಅಂತ ಅವನ್ನ. ಇಲ್ವಲ್ಲ ಬಿಡಿ ಸಹಿತ ನಿಂತಿದೆ ಅಂತ. ಯಾವ ಬಿಡಿ? ನಂದ ಬಿಡಿ ಇರ್ಲಿಲ್ಲ, ನನ್ನ ಕೇಳಕ್ ಬಂದಿದ್ದಮ್ಮ. ಮಚ್ಚಿಗಿಚ್ಚಿ ಏನು ವ್ಯವಹಾರ ನಡಿ? ಏನಿಲ್ಲ ಏಟ್ ಬೀಳತ್ತಪ್ಪ. ಅದು ಹಾಳಾಗೋಗ್ಲಿ ಬಿಡು. ಓಟ್ ಎಷ್ಟಿತ್ತು ನಿಮ್ಮ ಊರ್ಲಿ? ಮಾಮೂಲು ಗೊತ್ತಲ್ಲ 100 ನಮ್ಮಲ್ಲೇ. ಅಲ್ಲಿ 87 120 ಎತ್ತು ಮಾಡ್ಬಿಟ್ಟ ತಗ. 120 ಇದಾವ. 120 ನಿಮ್ಮಲ್ಲೊಬ್ಬ ಕ್ಯಾಂಡಿಡೇಟ್ ನಿಂತ್ಕೋಬೋದಾಯ್ತು. ನಿನ್ನ ಎದುರುಗ ಚಿಗುರು ತೋರಿಸ್ತಾನ. ಇಲ್ಲಿ ಮಡಿಕಬಿಟ್ಟಿನಿ. ಜೋಬಳಿಗೆ ಜೋಬಳಿ ಆಲ್ಟೋ. ಆಲ್ಟಾ ಆಲ್ಟೋ ಅಂತ ತಿಳ್ಕೊಬಿಟ್ಟೇನ. ಟಚ್ ಮಾಡ್ಬಿಟ್ಟ ಕಣ. ಆಮೇಲೆ 120 ಓಟು ಎಲ್ಲ ನಿನ್ಗೆ. ಅದು ಗುರ್ತು ಮಾಮೂಲು ಅಲ್ವಪ್ಪ. ಬಿಡು. ಚೆಂಡು ಮಲ್ಗ. ಚೆಂಡು ಮಲಗ ಅಲ್ಲ, ಇದು ಕಮಲ ಕಮಲ್ದು ಚೆಂಡು ಮಲಗ ಅಂತ. ಓಟ್ ಮಿಸ್ ಮಾಡ್ಬೇಡ ಕಣಯ್ಯ. ನಿಮ್ ಮನಿಗ್ ಹೋಗಪ್ಪ ನೀನು. ಗೆಲ್ಲೋದ್ ಮಾತ್ರ ನಿನ್ ನ್ಯೂಸ್ ಕೇಳ್ಬೇಕಷ್ಟೇ. ಮನ್ಲೆ ನೋಡ್ಕ ನೀನು. ಬಿಡಾಯ್ತಗ. 10 ಬೆಳಗ್ಗೆ ಉಂಗುರ ಹಾಕ್ಬಿಡಪ್ಪ. ಓಟ್ ಮಾತ್ರ ಮಿಸ್ ಮಾಡ್ಬೇಡ ಕಣಯ್ಯ. ಎಲ್ಲ ನಿಂಗೆ ಎಲ್ಲ ನಿಂಗೆ ಅನ್ಬಿಟ್ಟ. ಬಿಜೆಪಿ ಅನ್ಗೂ ಕೈ ಎತ್ಬಿಟ್ಟ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಾರ್ಬಿಟ್ಟು ಅವನ ಹತ್ರನು ದುಡ್ಡು ಇಸ್ಕೊಂಡ. ಎಲ್ಲಾರ ಹತ್ರನು ದುಡ್ಡು ಇಸ್ಕೊಂಡು ಚುನಾವಣೆ ದಿನ ಊರ್ಲೆಲ್ಲ ಮಾದಪ್ಪನ್ ಬಿಟ್ಕೊಬಿಟ್ಟು ಬುಂಡ ಮಾಡಿಸ್ಕೊಂಡ್ ಕೂತಾನ. ಬರೀ ಬುಂಡ ಮಾಡಿಸಿರ್ ಪತ್ತೆ ಹಚ್ಬಿಡೋರು. ಮೀಸು ಇಲ್ಲ, ಗಡ್ಡು ಇಲ್ಲ, ಒಳ್ಳೆ ಪರ್ತಗಳನ್ನ ಕಾಣ್ತಾನ. ಎಡ್ತಿಗೆ ನಡಕತ್ತಿಲ್ಲ. ಇದಕ್ಕೆ ನಮ್ಮ ಮಟಿನೇ ಸುಮ್ಮನೆ ಗೊಬ್ಳಿ ಕೊಟ್ಟು ಎಡ್ತಿಗೆ ನಡಕೈತಲ್ಲ. ಊರವ್ರು ಕಂಡಿಡ್ತಾರ. ಇದು ನಾರದರು. ಇನ್ ಊರ್ಲಿ ಅಣ್ಣ ತಮ್ಮದಿರು ಬಗ್ಗಾಟ ಮಾಡಕ್ ಹೋಯ್ತಾರ. ಅವ್ರ ಮನ ಮುರಿದು ಹಾಕ್ಬಿಡೋದು. ಏನಣ್ಣ ದೊಡ್ಡವ ನಗರದ ಬಸ್ ತಕೊಂಡ್ರಂತ. ಓಡಪ್ಪ 2ನೇ ಬೇಕು ಒಳಗಡೆ 83 ಚಕ್ಕು ಲಾರಿ ತಕೊಂಡತ್ತೆ. ಅದೇಲ್ ಗಂಟು ಬಿಟ್ಕೊಂಡ್ರು. ಮೇನ್ ರೋಡ್ 3 ದಿನ ಅಂತ ಊರ್ ಬಿಟ್ಬಿಡೋದು. ಆ 3 ಬೆಳಿತಟೆ ನಂಜಪುರ ಬೆಳ್ಳದ ಮಣ್ಣಾಗಿತ್ತಲ್ಲ. ಓಹೋ JCB ತಕೋಬೇಕು ಅಂತಿದ್ದಾನ. ತಕ್ಕತಾರ ಮತ್ತೆ ತಕ್ಕಳಕ್ ಬಿಟ್ರೆ ತಕ್ಕಳಕ್ ಬಿಡ್ಬಿಡ್ತಕ್ಕವ್ರೆ. ಅಣ್ಣ ತಂದಿರ್ ಬಾಳ ಬಗ್ಗಟ್ಟು ಪ್ರೋಗ್ರಾಮ್ ಹತ್ರದಲ್ಲಿ ದೂರದಲ್ಲಿ ಬೇಗ ಬಂದ್ಬಿಡ್ತಾರೆ, ಸೇರ್ಕೊಂಡ್ಬಿಡ್ತಾರ. ಏನ್ ನೋಡಕ್ ಕೂತ್ಕೊಂಡು ಆ ದೊಡ್ಡ ನಡೀತಿತ್ತಳ ಕಿವಿ ಅಂತ ಹೇಳ್ಕಮ್ಮ ಚೆನ್ನಾಗಿ ಕೇಳಿದ್ರೆ ಅಂತ 3 ಸೆಮೆ ಬಾ. 3 ಸೆಮೆ ತಿಂದ 8 ಮೇಲೆ ಬಂದದಕ್ಕೆ ಬಿಟ್ರ ಮೇಲೆ ಯಾವ್ದೋ ಒಂದ್ ಸೆಮನಪ್ಪ. ಆಮೇಲೆ ದೊಡ್ಡ ನಡೀತಿ ಅಂದ್ರೆ ಅದೇ ಸಂಘಕ್ಕೆ ಸೇರಲ್ಲ. ತೆಳ್ಳಗ ಬೆಳ್ಳಗ ಬಿಡು. ನನ್ನ ಹೆಡ್ತೀವಿ ಒಂದ್ ಕಡೆ ಸಂಘಕ್ಕೆ ಸೇರೋದು. ನಾಡ ಮೀಟಿಂಗ್ ಅದು ಸುಮ್ಮನೆ ಇಡಿಸ್ಬಿಡ್ತೀನಿ ಬಾಂಬು. ಕರೆಕ್ಟ್ ಈ ಗಂಡಸ್ರ ಕೈಲಿ ಆಗ್ದಿರೋದು ಈ ಹೆಂಗಸ್ರ ಕೈಲಿ ಆಗೋಯ್ತವೆ ಕೆಲ ಟೈಮ್ಗ. ಅವ ಸಂಘಕ್ಕೆ ಬತ್ತಳದ ಅತ್ಕಮ್ಮ ಬಾ ಅಂದ್ರೆ ಏನಾಗದ? ಬಂದಿ ಬಾ ಅತ್ಕಮ್ಮ. ಯಜಮಾನ್ರು ಇಲ್ಲೇ ಬಸ್ ಜಯಂತಿ ಹಬ್ಬಕ್ಕೆ ಹೋಗಿದ್ರ. ಹಬ್ಬಕ್ಕೆ ಹೋಗಿದಾರ. ನಿನ್ನೂ ಕರ್ಕೊಂಡಿಲ್ವ ತಾಯಿ? ಅಯ್ಯೋ ನಾನು ಎಲ್ಲೂ ಕರ್ಕೊಂಡೆ ಹೋಗಲ್ಲ. ಹಾಳದ್ ಮುಟ್ಟ ಮಗಮ್ಮ. ನೋಡಿದ್ಯಾ? ಇಲ್ಲೇ ತಿಳ್ಕೋಬೇಕು ನೀನು. ಮದ್ವೆ ಆಗೋಡ್ಸ್ತಲ್ಲಿ ಹೆಂಗಿದ್ದೇವ ನೀನು? ಕತ್ಕೊಂಬಂದ್ರೆ ನೇಗುಲ್ ತುಂಡಂಗಿದ್ದೆ. ಯಾಕಿಂಗ್ ಸರ್ವಾಗಿದೆ ಅಂತ ನೀನು ತಿಂದಿಲ್ಲ ಕತ್ಕಮ್ಮ. ಎಲ್ಲ ಕೆಲಸ ನೀನೇ ಮಾಡ್ಬೇಕವ. ದೊಡ್ಡವಳು ಕಿರಿಯೋಳು ಅದಕ್ಕ ನಾನು ಸಾವ್ತೀರ ಟೀ ಕೊಟ್ರ ಅದನ್ನ ಕುಡ್ದ್ಬಿಟ್ಟು ಅಲ್ಲೇ ಮಾಡ್ತಾರ. ಲೋಟನು ಎತ್ ಮಾಡ್ಕಲ್ಲ. ನೀನೇ ಮಾಡ. ಮತ್ತೆ ಅವ್ರೇ ಸಣ್ಣ ನೀ ಪಾಟಿಗಿದೆ. ಅಲ್ಲೇ ತಿಳ್ಕೊ ಒತ್ತೊತ್ತು ತಿಂದಿಲ್ವಲ್ಲ. ಗ್ಯಾಸ್ ತುಂಬ್ಕೊಂಡದ ಅಷ್ಟೇ. ಗ್ಯಾಸ್ ತುಂಬ್ಕೊಂಡಿದ್ದ. ಮೊದ್ಲೇ ಸಿಲಿಂಡರ್ ಬರಾದ. ಬಾಯಿಗೆ ಪೈಪ್ ಹಾಕ್ಬಿಡ್ಬೋದು ಖಾಲಿ ಆದ್ರೆ. ನಿಂದು ಅಂತ ಮಗಳೇ ಬಂತ ಮುಡ್ಬಿಡ್ತಿದೆ. ಇಂಡಿಯನ್ HP ಭಾರತ. ನೀ ನನ್ನ ಮಾತು ಕೇಳಿ ನಿನ್ನ ಸರ್ ಮಾಡ್ಬಿಡ್ತೀನಿ. ಅದೇನು ಹೇಳು. ನಿನ್ ಗಂಡನ್ಗೆ ಹೇಳ್ಬಿಟ್ಟು
ಪಾಲ್ ತಕ್ಬಿಡು. ಪಾಲ ನನ್ನ ಪ್ಯಾಲ್ ಮಾಡ್ಬಿಡ್ತಾನೆ ಅಷ್ಟೇ ಅವ. ಮಾಡ್ಬಿಡ್ತಾನೆ 3 ಬಾಗ್ಲ. ನಮ್ಮ ಮಟ್ಟೆ ಮದುವೆ 3 ದಿನಕ್ಕೆ ಮನ ಮಾಡೋದು. ಅಕ್ಕಿ ಉನಕ್ಕೂ ಪಾತ್ರ ತೊಳೆ ಮನೆ ಕೆಲಸ ಮಾಡೋ ಎಲ್ಲ ಒಂದೇ. ಈಗ ಚೂಡಿದಾರ ಹುಡ್ಬಿಡ್ ಬಂದಿನಿ ಅವನ್ನ. ನಾವು ಹೆಂಗಸರೇನ ಕಡೆ ಮ್ಯಾಗ್ನೆಟಿಕ್ ಪವರ್ ಇದ್ದಂಗೆ ಹೇಳ್ಕೊಂಬತ್ತವ ಚೆನ್ನಾಗಿ ಕೇಳಬೇಕು. ಅದ್ಕಮ್ಮ ಹೊಡೆದ್ ಬಿಟ್ರೆ ಹೊಡೆದ್ ಬಿಡ್ತಾನ. ಪುಟ್ಟ ಮೇಲೆ ಬರೋ ತಗೊಂಬ ನಮ್ಮ ಪುಟ್ಟ ಎತ್ತಕೋ ತಿಕ್ತಪ್ಪ ಗಂಡನೇ ಎತ್ತಾಕು. ಏನ್ ಬಂದು ಕದ ಟಮಟ ಮಟಮನ ಆಡ್ಸ್ಬಿಟ್ಟನ. 3 ದಿನ ಗಂಟ ನೀರು ನೆರಳು ಏನ್ ಕೊಡ್ಬೇಡ ಅಲ್ಕಿರ್ಕ ಮಲ್ಲಿಕ ಅವನೇ ದಾರಿ ಬರ್ತಾನೆ. ಆಮೇಲೆ ಅದಕ್ಕೂ ಬಗ್ನಿಲ್ಲ ಅಂದ್ರ ಹಗ್ಗ ತಗೋ ತೊಲಗಾಕು. ಹಂಗ ನೇತಾಕ ಬಿಡ್ಲೆ ನೀನ್ ಯಾತಕೋ ಅವ ಇಲ್ಲ ಮುಡ್ಕಟ್ಕೊಂಡ್ ಬಿಡ್ಗಾಡ್ಲಿ. ಅದಕ್ಕೆ ತಾನೇ ನೀನ್ ಮನೆ ಹಾಕಿರೋದು. ಸುಮ್ಮನೆ ಯಾತಕ ಅಷ್ಟಿಗೆ ಬಿದ್ದಾಯ್ತಾನ. ನಮ್ಮ ಮಟ್ಟೆ ಬಿದ್ದದ್ದು ಸೀಮೆಣ್ಣಕ್ಕೆ ಆನಿಗೆ ಅಲ್ವಾ. ಬಿಡಿಸ್ತೀನಿ ಬಿಡು ಮತ್ತ. ಏನು ಗೊತ್ತಿದ್ದೊಳಗೆ ಪಾಠ ಹೇಳ್ಕೊಟ್ರೆ ಮನ್ ಮುರಿದಾಗದ ಎಷ್ಟು ಅಂತ. ಪಾಪ ಒಳ್ಳೊಳ್ಳೆ ಸಂಘದಲ್ಲಿ ಹೋಗ್ಬಿಟ್ಲಲ್ಲ ಹೇಳ್ಕೊಟ್ಟಂಗೆ ಮಾಡ್ಬಿಟ್ಟ. ಆ ಗಂಡ ಕಂತಲೇ 3 ದಿವಸದ ಎಲ್ಲರೂ ಬಸ್ಸು ಜಯಂತಿ ಮಾಡ್ಕೊಂಡು ಜಬರ್ದಸ್ತ ತಿರ್ಗಾಡ್ಕೊ ಓಡಾಡ್ಕೊ ಚೆನ್ನಾಗ್ ಅವ್ರ ನೀನು ಪಾಠ ತಗೊಂಡು ಹತ್ತಿರ ಮಲಗದಿಲ್ಲ. ಏನು ನಿನ್ ಪ್ರಾಬ್ಲಮ್? ಪಾಲ್ ತಕೊಳ್ರಿ. ಏನಮೇ ಪಾಲ್ ತಕೊಳ್ತ ನಿನ್ಗೆ ಹೇಳ್ತಾರದು ಕಿಕ್ ಕಳಿಸ್ತಿರುವ ಅಂತ. ಮಂಜಣ್ಣ 12 ಅವ್ನ ಜೊತೆಗೆ ಮಾತಾಡ್ತಾರೆ ಇಷ್ಟ ಮಾತಾಡೋ. ಮಾತಾಡ್ತಾರೆ ನಿನ್ ಜೊತೆಗೆ ಅವ್ನ ಜೊತೆಗೆಲ್ಲ. ಏನ್ ಕಡಿಮೆ ಮಾಡಿದ ನಾನು ನಿನಗೆ? ಕಡಿಮೆ ಮಾಡಿದನು ಅಂತ. ಏನ್ ಕಡಿಮೆ ಮಾಡಿದ್ದೇನೆ ಹೇಳು. ಅದಾರ್ವೇ ಏನ್ ಮಾಡಿದೆ ಅಂತ ಏನು ಮಾಡಿಲ್ಲ. ಇದ್ರ ಟಣ್ಣಲ್ಲಿ ಹೆಂಗ್ ನಡೀತದಳು. ನನಗ ಮೂಗಿಲ್ಲ ಕಿವಿಗೆಲ್ಲ ನಿನ್ ಕಟ್ಕತಳು ನಿಂಗೆ ಆಯ್ತಲ್ಲ. ನಿನ್ ಆಗದ್ ಬಿಡ ನಿನ್ ಇಂಡ್ಯಾ ಕುಳ್ ಮಾಡ. ಅದೇ ನಡೀತದೆ. ನಮ್ಮ ಅಪ್ಪ ನಿನ್ನ ಕರ್ಕ ಬಂದ್ ಕಟ್ಬಿಡ. ನಿಮ್ಮ ಅಪ್ಪ ನನ್ನ ಕೈಗೆ ಸಿಗಬೇಕು. ನಮ್ಮ ಅಪ್ಪ ಸುದ್ದಿ ಯಾತಿಕ್ ಮಾತಾಡ್ದ ನೀ ಮಾಟವಾಗಿದ್ದಾರವ. ಅವ್ನ್ ಬೇರೆ ಕರ್ಕ ಬಂದ ನಾವ್ ಯಾರವ ಹೋಗೋಣ. ನೀ ಈಗ ಜನ ನೋಡಿದ್ರು ಏನ್ ಅನ್ಕೊಳ್ಳೋದ ಏನಾಗ್ಬಿಡುದು. ಈಗ ಬುನಾಣ ಬೇಡ ನಿಂಗೆ ಪಾಲ್ ತಗೋಬೇಕಮ್ಮೆ ತಕ್ಕಬೇಕು. ಇಷ್ಟೆಲ್ಲಾ ಮಾತಾಡಿದೆ ಅಂದಲ್ಲಿ ನಿನ್ನ ಕಣ್ಣು ಬಾರಿಸ್ಕೊಂಡು ಕಣ್ಣು ಮೆಡಿಸ್ಕೊಂಡು ಈಗ ಮಾತಾಡ್ತಾ ಇದೆ ಅಂದ್ರ ನಿಂದೆಲ್ಲ ತಪ್ಪು. ಯಾವತ್ತು ನೀ ಮಹಿಳಾ ಸಂಘಕ್ಕೆ ಸೇರ್ದೋ ಅವತ್ತೇ ನನ್ನ ಮನ ಮುರಿದೋಯ್ತು ಕಬಿಡು. ಅದಕ್ಕಪ್ಪ ನಾ ಸಂಘಕ್ಕೆ ಸೇರ್ದ ಕೆಲವು ನಿನ್ಗೆ ಹೋದ ವರ್ಷ 45,000 ಲೋನ್ ತಗೊಂಡದು. ಅಂದ್ಯಾರ ಯಾವಾಗ ತಿರ್ಸದೆ ಮುಂಡ ಮಗನ 4-5 ದಿವಸ ಸಾಕಾಯ್ತದ. ಈಗ ನೀನ್ ಲೋನ್ ತಗೊಂಡ್ರೆ ಪಾಲ್ ತಗೋಬೇಕು. ತಕೊಳ್ಳಲ್ಲ ಅದೇನ್ ಮಾಡ್ಕತೆ ಮಾಡ್ಕೊ ತಕೊಳ್ಳಲ್ಲ. ಈ ತಕ್ಕಳಲ್ಲ ತನ್ನ ಚೆನ್ನಾಗಿ ಗೊತ್ತಿದ್ದು ಯಾತಿಕ್ ಬದುಕಿರ್ಬೇಕು. ಆಳದ ಮುಂಡ ಮಗ ಅಕ್ಕ ಬಡಗಿದ್ದೆಲ್ಲ ಕೊಡು ಕುಸಲ್ ನೇತಕತ್ತೆ ತಗ. ಅಕ್ಕ ಕೊಡಕ್ಕೆ ಕೂತಾನಗದ ಯಾಕೆ ಅಗ್ಗೆ ತಕಮೆ ನೇತಕತ್ತೆ ಬಿಡು. ನೀ ಆಳದ ಮುಂಡ ಮಗನ್ ಜೊತೆ ನೀನ್ ತಕೊಂಡ್ರೆ ಐಕ್ಲಕತ್ತ ನೀಲ್ವಾ ನೋಡ್ಕ ಬಿಡು. ಚಿನ್ನ ಪಾಲ್ ತಗತೀನಿ ಬಿಡು. ನಿಜವಲ್ವಾ ನೋಡ ಅಗ್ಗ ತಗೋ ತೊಲಗಾಕರ ಪಾಲು ತಗೋಬೇಕು. ನನ್ನ ಪಾಲ್ ಮಾಡ್ಬಿಟ್ಟು ಬಾಂದ್ರೆ ಮಾಡ್ಬಿಟ್ಟು ಬರ್ಬೇಕು. ಎಷ್ಟು ಊರ್ಲಿಲ್ಲ ಒಟ್ಟಿಗೆ ರೈಲ್ವೇನ ಅಂತವ್ರು ಯಾರು ಇಲ್ವಲ್ಲ ಇಲ್ಲಿ. ಮಧ್ಯೆ ಏನಾರದಿದ್ರೆ ನೀವೇ ಅವರು ಅಂತ ತಿಳ್ಕೊಬೇಕಾಯ್ತ ಅಂತ ಹೇಳದ್ನಲ್ಲ. ಯಾಕಂದ್ರೆ ಭಗವಂತ ಒಳ್ಳೇದ್ ಮಾಡ್ದೆ ಬೇಕಾರೆ ಮತ್ತೆ ಗಿದ್ದೆ ಬೇಕಾರೆ ಔಷಧಿ ಮಾಡ್ಸೋಬೇಕಾರೆ ಟೀ ಅಂತ ಕಣ. ಮಳೆ ಅದಲ್ವಾ ಬೆಳಗ್ಗೆ ಔಷಧಿ ಬಿಡ್ತೀವಿ ಜನಗಳ ಹೊಡೆದ ಗುಂಟ. ನೀವೆಲ್ಲ ಎಷ್ಟು ಇಟ್ಟಿದ್ರೆ ಅಂತ ಲೆಕ್ಕ ಹಾಕ್ಬಿಟ್ಟು ಸ್ಟಾರ್ಟಿಂಗ್ 1-20 ಗೊಬ್ಬರ ಬಿಟ್ಬಿಡ್ತೀವಿ. ಆಮೇಲೆ ಮಧ್ಯ ಒಂದು ಟೈಮ್ ನೋಡ್ಕೊಂಡು ಉಪ್ಪು ಬಡಸ್ಕೊಳ್ ಬಿಟ್ಬಿಡೋದು. ಕೊನೆಗೆ ಕಾಳಿನ ಔಷಧಿ ಮಲಗಿಸ್ಬಿಟ್ಟದಾಗ ನಮ್ಮ ದಿಕ್ ನಾವು ಹೋಯ್ತಾ ಇರೋದಾಗ. ಯಾಕಂದ್ರೆ 365 ಯುದ್ಧ ಮಾಡ್ತೀವಿ. 365 ಕತೆ ಕೇಳಕ್ಕಂತ ಕೇಳ್ತಿ ಬಂದ್ರೆ ಕಾದ್ರೆ ಮಾಡೋರು ಯಾರಿದ್ದಾರು? ಮಕ್ಳು ಮಾಡ್ತಿದಾರೆ ಕಬಡ ದುಡ್ಡು ಕೊಡ್ರ. ಸುಖದ ಒಂದಿರ ಬಿಡು ಇಲ್ದ ಮಾಡಕ್ಕಾಗ್ತಾರೆ. ಭಗವಂತನ ಸಾಕಾರ ನೋಡಿ. ಇಲ್ಲಿ ನಾರದರ ಗಮನ ಕೊಡಿ. ನಾರದರು ಬಂದಿದ್ದಾರೆ. ಶಿವನಾದವನು ಕೇಳ್ತಾನೆ ನಾರದ, ಲೋಕದ ಸಮಾಚಾರವೇನು? ಪರಮೇಶ್ವರ, ಲೋಕದಲ್ಲಿ ಅಜ್ಞಾನವೇ ತುಂಬಿ ಸುಜ್ಞಾನವೆಲ್ಲ ನಾಶವಾಗ್ತಾ ಇದೆಯಪ್ಪ. ನಿನ್ನ ಅವತಾರ ಜಗತ್ತಿಗಾಗಿ ಭೂಮಂಡಲವೆಲ್ಲ ಶೋಭಕ್ತಿ ತಾಣವಾಗಬೇಕು. ಮುಖ್ಯವಾಗಿ ಮಾದರಸ ಮಾದಲಾಂಬಿಕೆ ಎಂಬ ಶೈವ ಬ್ರಾಹ್ಮಣರಿಗೆ ಗಂಡು ಸಂತಾನದ ಪ್ರಾಪ್ತಿಯಾಗಬೇಕು. ಇದೇನನ್ನ ವರದಿ ಅಂತ ವಹಿಸ್ತಿರ್ಬೇಕಾದ್ರೆ ಕೈಲಾಸದ ಮತ್ತೊಂದು ಬಾಗಿಲಲ್ಲಿ ನಂದೀಶ್ವರನ ಒಳಗಡೆ ಬಿಡದೆ ದ್ವಾರಪಾಲಕರಾದ ದ್ರವಿಡ ಶಿಂಗಕೇಶಿಗಳು ತಡೆದು ಬಿಟ್ಟಿದ್ದಾರಂತೆ. ಶಿವಮಂದ ಕೇಳ್ದ, ಏನಿದು ಗಲಾಟೆ? ಪರಮೇಶ್ವರ, ನಂದೀಶ್ವರ ಇಷ್ಟಲಿಂಗವನ್ನು ಭೂಲೋಕದಲ್ಲಿ ಯಾರಿಗೂ ಕೊಟ್ಟು ಕೈಲಾಸಕ್ಕೆ ಭವಿಯಾಗಿ ಬಂದಿದ್ದಾನೆ. ಅದಕ್ಕೆ ಅವನನ್ನ ಒಳಗಡೆ ಬಿಡಬಾರದು ಅಂತ ನಾವಿಬ್ಬರು ತಡೆದಿದ್ದೇವೆ. ಎಂತ ಕೆಲಸ ಮಾಡಿದ್ರಿ? ನಂದೀಶ್ವರ ಅಂದ್ರೆ ಯಾರು? ದ್ವಿತೀಯ ಶಂಭು 2ನೇ ಈಶ್ವರ. ಅವನನ್ನ ಒಳಗಡೆ ಬಿಡದೆ ತಡೆದ್ರಲ್ಲ, ಇದು ಅಪಮಾನವಲ್ಲವೇ? ಅಲ್ಲೇ ನಿಂತಿದ್ದ ಪಕ್ಕದಲ್ಲಿ ನಿಂತಿದ್ದ ನಾರದರು ಹೇಳ್ತಾರೆ, ಅದೇನು ಭಗವಂತ, ಬೇರೆಯವರೆಲ್ಲ ಲಿಂಗ ಇಲ್ಲದೆ ಒಳಗಡೆ ಬರಬಾರದು, ಈ ನಂದೀಶ್ವರ ಮಾತ್ರ ಬರ್ಬೋದಾ? ಅವ್ರ ಕರ್ತವ್ಯ ಅವ್ರು ಮಾಡವರೇ ತಾನೆ, ಇದರಲ್ಲಿ ತಪ್ಪು ನಂದೀಶ್ವರದ ತಾನೆ. ನಿಜ ನಂದಿ ಇತ್ತಬ, ನೀನು ಇಷ್ಟಲಿಂಗವನ್ನ ಯಾರಿಗೆ, ಎಲ್ಲಿ, ಹೇಗೆ, ಯಾಕೆ ಕಳೆದುಕೊಂಡು ಬಂದಿರುವೆ? ನಿಜ ಸತ್ಯವನ್ನ ಹೇಳು. ಪರಮೇಶ್ವರ, ನಾನು ಭೂಲೋಕಕ್ಕೆ ವನಸಂಚಾರಕ್ಕೆ ಅಂತ ಹೋದಾಗ ನಿನ್ನ ಮಹಾಶಿವಭಕ್ತನ ಒಬ್ಬನು ಕಂಡೆ. ಅವನೇ ಅನಿಮಿಷ ಮಹಾ. ಅವನೆಂತ ಭಕ್ತ ಅಂದ್ರೆ ಯಾವುದೇ ಒಂದು ಪ್ರತಿಯೊಂದು ನೈವೇದ್ಯವನ್ನು ಸೇವಿಸಲು ಮೊದಲು ನಿನಗೆ ಪೂಜೆಯನ್ನು ಮಾಡಿ ತದನಂತರ ಅವನು ಸೇವಿಸ್ತಾ ಇದ್ದ. ಆದರೆ ಅವನು ಕೊರಳಿಗೆ ಲಿಂಗವನ್ನು ಕೆಟ್ಟಿರಲಿಲ್ಲ. ತನ್ನ ಅರಮನೆಯಲ್ಲೇ ಲಿಂಗದ ದೊಡ್ಡ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ನಿನಗೆ ನೈವೇದ್ಯ ತೋರಿ ತದನಂತರ ಅವನು ಸೇವನೆ ಮಾಡ್ತಾ ಇದ್ದ. ಒಂದು ದಿನ ಬೇಟೆಗೆ ಅಂತ ಕಾಡಿಗೆ ಬಂದವನು ಬೇಟೆ ಆಡ್ತಾ ಸುಸ್ತಾಗಿ, ಕುಡಿಯಲು ದಾಹವಾಗಿ, ತಿನ್ನಲು ಆಹಾರದ ಹಸಿವಾಗಿ, ಎಲ್ಲವೂ ಕೂಡ ಕಣ್ಣೆದುರಿಗೆ ಇದ್ರು ಅವನು ಸೇವನೆ ಮಾಡಲು ದುಃಖಿತನಾದ. ಏಕೆಂದ್ರೆ ಆ ಭಗವಂತನ ಒಂದು ಸಾಕಾರದಲ್ಲಿ ಅವನ ಜೊತೆಯಲ್ಲಿ ಲಿಂಗವಿರಲಿಲ್ವಲ್ಲಪ್ಪ. ಆ ಲಿಂಗವೇನು ಅರಮನೆಯಲ್ಲಿತ್ತಲ್ಲ, ಲಿಂಗ ಪೂಜೆ ಮಾಡದೆ ಅವನು ಸೇವನೆ ಮಾಡಂಗಿರ್ಲಿಲ್ವಲ್ಲ. ಅವನು ಪರಿತಪಿಸುತ್ತಿದ್ದದನ್ನು ನೋಡಿ ದುಃಖಪಟ್ಟು ನಾನೇ ಅವನ ಹತ್ರ ಬಂದೆ. ನೋಡಪ್ಪ, ಲಿಂಗವನ್ನ ಎಲ್ಲೆಲ್ಲೋ ಹುಡುಕಬೇಡ. ನೀನೆಲ್ಲೆಲ್ಲೋ ಹುಡುಕಿದ್ರೆ ಆ ಲಿಂಗ ಸಿಗಲ್ಲ. ಈ ಕೊರಳಿಗೆ ಧರಿಸು.
ಇಷ್ಟಲಿಂಗವನ್ನು ಧರಿಸು. ನೀನು ಇದ್ದ ಕಡೆ ನೀನು ಪೂಜೆ ಮಾಡುವ ಕಡೆ ಎಲ್ಲ ಕೂಡ ಭಗವಂತ ನಿನ್ನ ಜೊತೆಯಾಗೇ ಇರ್ತಾನೆ. ಸರಿರಾತ್ರಿ ಎದ್ದರೂ ಕೂಡ ನಿನ್ನ ದರ್ಶನ ಭಾಗ್ಯವನ್ನು ಪಡಿಬಹುದು. ಇಲ್ಲಿಗೆ ಧರಿಸು. ನಿನ್ನ ಒಂದೊಂದು ತುತ್ತು ಪರಮಾತ್ಮನಿಗೆ ನೈವೇದ್ಯವಾಗಿ ತದನಂತರ ನಿನ್ನ ಬಾಯಿ ಸೇರುತ್ತೆ. ಧರಿಸ್ಕೋಕಂದ ಅಂತ ನಾನು ಅವನ ಕೊರಳಿಗೆ ಹಾಕಿದೆ. ನೋಡಿ ಎಂತ ಮಾತು. ನಂಜುಂಡೇಶ್ವರ ದೇವಸ್ಥಾನ ಆಗಿರ್ಬೋದು, ಮಂಜುನಾಥೇಶ್ವರ ದೇವಸ್ಥಾನ ಆಗಿರ್ಬೋದು, ಇಷ್ಟೊತ್ತಿಗೆ ಅಂತ ಟೈಮಿಂಗ್ಸ್ ಇರುತ್ತೆ ದರ್ಶನಕ್ಕೆ. ಆದ್ರೆ ಇಲ್ಲಿ ಧರಿಸೋ ದೇವಸ್ಥಾನಕ್ಕೆ ಯಾವ ಟೈಮಿಂಗ್ಸು ಇಲ್ಲ. ಅರ್ಧರಾತ್ರಿ ಎತ್ತು ಕೂತ್ಕೊಂಡು ನೋಡಿದ್ರು ದರ್ಶನ ಮಾಡಬಹುದು. ನಮ್ಮ ಪ್ರತಿಯೊಂದು ತುತ್ತು ಭಗವಂತ ನೈವೇದ್ಯವಾಗಿ ಆಮೇಲೆ ನಮ್ಮ ಬಾಯಿಗೆ ಹೋಗುತ್ತೆ. ಅದಕ್ಕೆ ಎಲ್ಲನೂ ನಾವು ಲಿಂಗ ಧರಿಸ್ಬೇಕು. ಎಲ್ಲ ಧರಿಸಿದರೆ ಎಲ್ಲ ಹಾಕಿದಾರ ಹಾಕಿದ್ರೆ ಸರಿ. ಇನ್ ಕೆಲವರು ಇಲ್ಲ ಹಾಕಲ್ಲ, ಇಲ್ಲಿ ಸೊಂಟಕ್ಕೆ ಹಾಕತಾರ. ಇಲ್ಲಿಗ ಹಿಂದಿನ ಪೂಜೆ ಮಾಡ್ಕೊಳ್ಳಿ ಅಂತ ಮಳವಳ್ಳಿ ತಗೊಂಡ್ ಪ್ರೋಗ್ರಾಮ್ ಹೋಯ್ತಾವೆ ಬಸ್ಲಿ. ಏನ ಮುಂದಿನ ಸಿಟ್ಲದು ಹಿಂದಿನ ಸಿಟ್ಟು ಬಂದ್ಬಿಟ್ಟದ. ಇವಾಗ ಕಟ್ ಮಾಡ್ಕತ್ತಿ ಬೆಳ್ಳಿದ್ವು ಅಂತ. ನಾನ್ ಬೇಡ ಸುಮ್ಮನೆ ಸ್ಟೀಲ್ ದುಕಾನ ಸುಮ್ಮನೆ ಬೇಡ ಅಂತ ಸಮಾಧಾನ ಮಾಡದ್ದು. ಅದೇ ಯಾಕಪ್ಪ ಇಲ್ಲಿ ಧರಿಸ್ಕೋಬೇಕು, ಇಲ್ಲಿ ಧರಿಸ್ಕೊಂಡ್ರೆ ದಾರನೂ ಕಡಿಮೆ ಆಯ್ತ, ಅಷ್ಟುದ್ದ ಯಾತಿ ಕಪ್ಪ ಬಿಡ್ಬೇಕು. ಯಾಕೆಂದ್ರೆ ಕರ್ನಾಟಕದ ಮಹಿಮೆ ಅಪಾರವಾದದ್ದು. ಲಿಂಗವನ್ನು ಧರಿಸಬೇಕು. ಯಾವ್ದೋ ಒಂದು ಊರ್ಲಿ ಒಬ್ಬ ಬುದ್ಧಿಯವರನ್ನ ನೈವೇದ್ಯ ಕರೆದಿದ್ದಂತೆ ಶಿವರಾತ್ರಿ ಹಬ್ಬಕ್ಕೆ. ಅವ ಬುದ್ಧಿಯವ್ರಿಗೆ ಟೈಮಿಂಗ್ಸ್ ಹೋಗ್ಬಿಟ್ಟು ಶಿವರಾತ್ರಿ ಹಬ್ಬದ ದಿನ ಮಧ್ಯಾಹ್ನ ಟೈಮ್ ಬಂದ್ಬಿಡ್ಬೇಕು ಅಂತ, ಒಳ್ಳೆ ಪೂಜೆ ಆಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ನಲ್ಲ. ಬುದ್ಧಿಯವರ ಟೈಮ್ಗೆ ಸರಿಯಾಗಿ ಬುದ್ಧಿಯವರು ಮನೆ ತಗ ಬಂದ್ರು. ಅವತ್ತು ಗಂಡ ಏನೋ ಐಟಮ್ ತರ ಕಂಡ್ಬಿಟ್ಟು ಪೇಟ ಕೊಂಡಾಗಿದ್ದ ಹೆಡ್ತಿ ಒಬ್ಬಳೆ ಇದ್ದ ಮನ್ಲಿ. ಕುಸೋ ಲೋಕೇಶೋ ಇಲ್ಲ ಇವ ಪತಿ ಅಲ್ಲ ಹೊಂಟಾಗ ನಾವ ಅವನ ಹೆಡ್ತಿ ಬಂದ ಈಚಗ. ತಾಯಿ ಎಲ್ಲವ ನಿನ್ ಗಂಡ ಅದೇಂಟೆ ಹೋದ್ರ ಬುದ್ಧಿ ಪ್ಯಾಟ್ಗೆ ಹೋದ್ರ ಅಲ್ಲ ಪೂಜೆ ಕಳೆದ್ಬಿಟ್ಟು ಎತ್ತಕೊಂಡ್ ನಾವು ಬನ್ನಿ ಬನ್ನಿ ನಾನೇ ಬಿನ್ನ ಮಾಡ್ತೀನಿ. ಪೂಜೆ ಎಲ್ಲ ಸಿದ್ಧತೆ ಎಲ್ಲ ಸಿದ್ಧತೆ ಬನ್ನಿ ಬನ್ನಿ ಕಾಲಿನ ಕೊಡವ ಬನ್ನಿ ಬನ್ನಿ ಬನ್ನಿ. ಕಾಲಿನ ಇಸ್ಕೊಂಡು ಬುದ್ಧಿಯವರು ಒಳಕ್ ಹೋದ್ರು. ದೇವ್ರ ಮನೆ ಅಲ್ಲವಾ ಇಲ್ಲಿ ಎದುರಿಗೆ ಅದೆಲ್ಲ ಇದೆ ಬುದ್ಧಿ. ಸರಿ, ದೇವ್ರ ಮನೆ ಒಳಗ್ ಬಂದ್ರಲ್ಲ, ಏನು ಸಾಲಗ ಕರಡುಗಳಲ್ಲಿ ಆತಾಕಿದ್ವಂತ ಅಲ್ಲಿ. ತಾಯಿ ಬೊವ್ವೈಲಿ ಏನ ಬುದ್ಧಿ ಅಲ್ಲಕ್ಕ ಇದೇನವ ಇದು ನಿಮ್ ಕಥಾ, ಇದೇನ ಹಿಂಗ್ ನೇತಾಕಿರೋದು ಅಂತ. ಯಾಕ ಏನಾಯ್ತು ಬುದ್ಧಿ? ಈ ಮಟ್ಟಿಗೆ ಕರಡುಗಳನ್ನ ನೇತಾಕಿದ್ರಲ್ಲ, ಏನು ನಿಮ್ ಕಥಾ ಅಂತ. ಬುದ್ಧಿ ಮಧ್ಯದಲ್ಲ ದಪ್ಪದು ಅದು ನಮ್ಮ ಮಟ್ಟಿಯವ್ರದೇ. ಅದು ಶಿವರಾತ್ರಿ ಹಬ್ಬದ ದಿನಕ ತೊಳೆದು ಪೂಜೆ ಮಾಡ್ಬಿಟ್ಟು ಅಲ್ಲೇ ನೇತಾಕ್ ಬಿಡ್ತಾರ. ಆ ಕಿರಿ ಅದು ಚಿಕ್ಕದು ಅದಿರೋದು ಅದು ನನ್ ಚಿಕ್ಕ ಮಗಳದು. ಎಲ್ಲಿ ಕಾಲೇಜ್ ಹೋದ್ರ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಎಲ್ಲ ಆಡ್ಕೊಂಡ್ಬಿಡ್ತಾರ ಅಂದ್ಬಿಟ್ಟು ಅವಳು ಅಲ್ಲಿಗೆ ನೇತಾಕ್ ಬಿಟ್ಟಾಳ. ಎರಡನೇದವ ಹತ್ತಿ ಬಿಟ್ಕೊಂಡ್ ಸತ್ತಿ ಹೋಗೋಣ ಅವ. ಅದಕ್ಕ ಅವ ಅಲ್ಲಿ ಇಲ್ಲಿ ಹೋಟ್ಲು ಪಾಟ್ಲಿ ತಿನ್ಬಿಡ್ತಿಲ್ಲ, ಕೈ ಬೈ ಶುದ್ಧವಾಗಿಲ್ಲ ಅನ್ಬಿಟ್ಟು ಅವನು ನೇತಾಕಳ ಅಲ್ಲಿಗೆ ನೇತಾಕ್ ಬಿಟ್ಟಾಳ. ಈ ಕಡೆ ಅದು ನಂದು. ನೀನ್ ಯಾಕೆ ತೋರಿಸಿಲ್ಲ? ನಾನು ನಮ್ಮ ಮಟ್ಟಿಯವ್ರ ಜೊತೆಗೆ ಶಿವರಾತ್ರಿ ಹಬ್ಬದ ದಿನಕ ಪೂಜೆ ಮಾಡಿ ತೊಳೆದ್ಬಿಟ್ಟು ಅಲ್ಲೇ ನೇತಾಕ್ ಬಿಡ್ತೀನಿ. ಕರಡುಗಳನ್ನೇ ಈ ಮಟ್ಟ ನೇತಾಕಿರೋರು ನೀವು. ಒಂದಲ್ಲ ಒಂದಿನ ಬುದ್ಧಿಯವ್ರನ್ನು ಒಡೆದ್ ನೇತಾಕ್ತಿದ್ದಾರೆ. ತಾಯಿನ ಪತ್ರಿಕವ ಇದಕ್ಕೆ ಬುದ್ಧಿ ಭಿನ್ನ ಮಾಡಿನಿ ಬನ್ನಿ ಪಾಯಸ ಕಳೆ ಪಾಯಸ ಬಂದಿನಿ ಮಾಡ್ಕೊಂಡು ತುಂಬ್ಕೊಂಡು ನೀನೆ ಕುಡ್ಕ ಆಯ್ಸು. ಅದೇ ಯಾಕಬುದ್ಧಿ ಕಡ್ಗಳ ಹಿಂಗ್ ನೇತಾಕ್ಬಿಟ್ಟು ಪೂಜೆ ಮಾಡಿದ್ರೆ ನಿನ್ ಕಂಡು ಸಿಕ್ಬೇಕು. ನನಗ ಪಾಠ ಸಿಕ್ತಾರ ಅದಕ್ಕ ಬುದ್ಧಿ ಬಂದಿ ಬುದ್ಧಿನ ಮಟ್ಟ ಬೈತಾನ. ಸಿಕ್ಲಿ ಅವನಿಗೆ ಕಾಣಿಸ್ತೀನಿ. ನಿಮ್ಗಳಗ ಪೂಜೆ ಬೇರೆ ಕೇಳು. ನಿಮ್ಗ ಹಾಕೋಗು ತಿನ್ನೋಗು ಪಾಯಸ ಕುಡಿಯೋಗು. ಬುದ್ಧಿಯವ್ರ ತಗೊಂಡವ್ರ ತಗ ಶಿಸ್ತಾನೆ ಆತಾಕ್ಬಿಟ್ಟು ಪೂಜೆ ಮಾಡೋದಲ್ಲ, ಧರಿಸಬೇಕು. ಎಲ್ಲ ಧರಿಸೋರು ಒಟ್ಟಲ್ಲಿ ಒಳ್ಳೇದಾಗ. ಯಾಕೆಂದ್ರೆ ಭಗವಂತನ ಸಾಕಾರ. ಇಲ್ಲಿ ನಂದೀಶ್ವರ ವಿಚಾರವನ್ನು ತಿಳಿಸಿದಾಗ ಶಿವನ್ ಹೇಳ್ತಾನೆ, ನೋಡು ನಂದಿ, ನೀನೇನೇ ಒಂದು ಜಾಬ್ ಕೊಟ್ರು ಲಿಂಗವಿಲ್ಲದೆ ಭವಿಯಾಗಿ ಬಂದದ್ದು ತಪ್ಪೆ. ಈಗ ನೀನು ಮತ್ತೆ ಲಿಂಗವನ್ನು ಅನುಭವಿಸಲು ಪಡೆಯಲು ಭೂಲೋಕದ ವಾಸವನ್ನು ಅನುಭವಿಸಬೇಕು. ಪರಮೇಶ್ವರ, ನನಗೆ ಮತ್ತೆ ಭೂಲೋಕದ ವಾಸವೇ. ನಾನು ಹುಟ್ಟುವ ಸ್ಥಳ ಯಾವುದು, ನನ್ನ ಜನಕರಾರು, ನಾನು ಮಾಡಬೇಕಾದ ಕರ್ತವ್ಯವಾದರೂ ಏನು ಭಗವಂತ ಅತ್ತ ನೋಡು ನಂದೀಶ್ವರ. ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿ ಬರ್ತಕ್ಕಂಥ ಇಂಗ್ಲೇಶ್ವರ ಬಾಗೇವಾಡಿ ಎಂಬ ಸಾಮ್ರಾಜ್ಯದಲ್ಲಿ ಶೈವ ಬ್ರಾಹ್ಮಣರಾದ ಮಾದರಸ ಮಾದಲಾಂಬಿಕೆ ಎಂಬ ಸತಿಪತಿಗಳು ಅನುಗಾಲ ಗಂಡು ಸಂತಾನಕ್ಕೋಸ್ಕರವಾಗಿ 21 ದಿವಸಗಳಿಂದ ನಂದಿರೊಂಪಿ ರಥವನ್ನು ಮಾಡ್ತಾ ಇದ್ದಾರೆ. ನಂದಿರೊಂಪಿ ರಥ ಅಂದ್ರೆ ಯಾರ ರಥ? ನಿನ್ನ ರಥ ಕಣೆಯ. ಅವರ ಮಡಿಲಲ್ಲಿ ಅಯೋನಿ ಜೊತ್ತದಿಂದ ಹುಟ್ಟಿ ಬಸವ ಎಂಬ ನಾಮದಿಂದ ನಿನ್ನ 8 ವರ್ಷ ಬಾಲ್ಯಲೀಲೆಗಳನ್ನು ಅವರ ಮಡಿಲಲ್ಲಿ ಕಳೆದು ತದನಂತರ ಘಟಪ್ರಭಾ ಮಲಪ್ರಭಾ ನದಿಗಳು ಸೇರುವ ಕೂಡಲ ಸಂಗಮನಾಥ ಕ್ಷೇತ್ರಕ್ಕೆ ನೀನು ಬರಬೇಕು. ಅಲ್ಲಿ ಜಾತವೇದ ಮುನಿಗಳೆಂಬಂತ ದೊಡ್ಡ ಗುರುಗಳಲ್ಲಿ ಸಕಲ ವಿದ್ಯೆಗಳನ್ನು ಕಲಿತು ವಿದ್ಯೆಗಳ ಜೊತೆಯಾಗಿ ವಚನಗಳನ್ನು ರಚಿಸ್ತಾ ವಚನಗಳಿಗೆ ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮವನ್ನು ಬೆರೆಸ್ತಾ ಪ್ರಾಪ್ತ ವಯಸ್ಸಿನ ತನಕ ನೀನು ಅಲ್ಲಿ ಕಾಲ ಕಳೆಯಬೇಕು. ಪ್ರಾಪ್ತ ವಯಸ್ಸಿಗೆ ಅಲ್ಲಿಗೆ 30 ಯೋಜನೆಗಳು ದೂರವಿರುವಂತ ಮಂಗಳವಾಡ ಕಲ್ಯಾಣ ಪಟ್ಟಣಕ್ಕೆ ನೀನು ಬರಬೇಕು. ಅಲ್ಲಿ ಬಿಜ್ಜಲ ಬಲದೇವ ಮಂತ್ರಿ ಅಂತ ರಾಜಮಂತ್ರಿಗಳಿರ್ತಾರೆ. ಅವ್ರು ಯಾರು ಗೊತ್ತಾ? ಈಗ ನಿನ್ನ ಕೈಲಾಸದಲ್ಲಿ ಒಳಗಡೆ ಬಿಡಿದ ತರದರಲ್ಲ, ಈ ದ್ವಾರಪಾಲಕನಾದ ತ್ರಿಬಿಡ ಶಿಂಗಕೇಶಿಗಳು ಅಲ್ಲಿ ಬಿಜ್ಜಲ ಬಲದೇವ ಮಂತ್ರಿ ಆಗಿಡ್ತಾರೆ. ನೋಡಿ ಯಾರೆಲ್ಲ ಉಡ್ತಾರೆ ಅಂತ ಶಿವ ಕೈಲಾಸದಲ್ಲಿ ಆಜ್ಞೆ ಮಾಡ್ತಿರೋದು. ನನ್ನ ಕುಮಾರನಾಗಿರ್ತಕ್ಕಂಥ ವೀರಭದ್ರನೇ ವೀರ ಮಡಿವಾಳ ಮಾಚಣನಾಗ್ಬಿಡ್ತಾನೆ. ನನ್ನ ಕುಮಾರನಾಗಿರ್ತಕ್ಕಂಥ ಷಣ್ಮುಖನೇ ಚನ್ನಬಸವಣ್ಣನಾಗ್ಬಿಡ್ತಾನೆ. ನನ್ನ ಪಾರ್ವತಿಯ ಸೂಕ್ಷ್ಮ ಸ್ವರೂಪವೇ ಗಂಗಾಂಬಿಕೆಯಾಗಿ, ನನ್ನ ಪಾರ್ವತಿಯ ಆತ್ಮ ಸ್ವರೂಪವೇ ನೀಲಾಂಬಿಕೆಯಾಗಿ ನಿನಗೆ ಗಾಂಧರ ರೀತಿಯಲ್ಲಿ ಇಬ್ಬರು ಹೆಂಡತಿಯರು ಸಿಗ್ತಾರೆ.
ಬಸವನಾಗಿ ಹೋಗುವ ನೀನು ಆ ಪುಣ್ಯವಾದ ಕ್ಷೇತ್ರದಲ್ಲಿ ಲಕ್ಷದ ಮೇಲೆ 96,000 ಶಿವಗಣಗಳು ನಿತ್ಯ ದಾಸೋಹ ಮಾಡುವಂತ ದೊಡ್ಡ ದಾಸೋಹ ಮಠವನ್ನು ರಚಿಸಬೇಕು. ಆ ನೀ ಕಟ್ಟುವ ದಾಸೋಹ ಮಠಕ್ಕೆ ನನ್ನ ಕೈಲಾಸದ ಅಷ್ಟ ಶಿವಗಣಗಳಾದಿಗಳಾಗಿ ಎಲ್ಲರೂ ಕೂಡ ಬರುತ್ತಾರೆ ಪ್ರಸಾದ ಸೇವನೆಗೆ. ಅಷ್ಟೇ ಅಲ್ಲದೆ ಜಾತಿಗೊಬ್ಬ ಶರಣನಾಗಿ ವಚನಗಳನ್ನು ರಚಿಸುವಂತ ಅನುಭವ ಮಂಟಪವನ್ನು ರಚಿಸಿ ಜಾತಿಭೇದವನ್ನು ಕಾಣದೆ ಶಿವತತ್ವ ಶಿವಶರಣರ ಒಂದು ಬೋಧನೆಯನ್ನ ರಚಿಸುವಂತ ಕಾಯಕದಲ್ಲಿ ನೀನು ನಿರತನಾಗಬೇಕು. ಬಸವನಾಗಿ ಬಸವೇಶ್ವರನಾಗಿ ಜಗಜ್ಯೋತಿ ಬಸವೇಶ್ವರ ಬಿರುದಾಂಕಿತವನ್ನು ಪಡೆದು ಜಗತ್ ಪ್ರಸಿದ್ಧನಾಗಿ ಹಿಂತಿರುಗಿ ಬಾಕಂದ ಅಂತ ಶಿವನಾಜ್ಞೆ ಮಾಡದ್ನಲ್ಲ. ಇನ್ನೇನು ಭೂಲೋಕಕ್ಕೆ ಕೈಲಾಸದಿಂದ ಅವತಾರ ಎತ್ತಕ್ಕೆ ಹೋಗ್ಬೇಕು ನಂದಿ. ಹೋಗುತ್ತಿದ್ದ ನಂದಿಯನ್ನು ಶಿವ ತಳಿತಾನೆ, ನಿಲ್ಲು ನಂದೀಶ್ವರ. ಭೂಲೋಕದಲ್ಲಿ ಲಕ್ಷದ ಮೇಲೆ 96,000 ಜನ ಕೂಟ ಇಟ್ಕೊಂಡು ನಿನ್ನ ಮನಸ್ಸಿನಲ್ಲಿ ಶರಣನ ಬಗ್ಗೆ ತಾತ್ಸಾರ ಮನೋಭಾವನೆ ಬಂದರೆ ನಿನ್ನನ್ನು ಪರೀಕ್ಷೆ ಮಾಡಲು ಕೈಲಾಸವಾಸನಾದ ನಾನೂ ಬರಲ್ಲ, ವೈಕುಂಠಾಧಿಪತಿಯಾದ ಶ್ರೀಮನ್ನಾರಾಯಣನು ಬರಲ್ಲ, ಸತ್ಯಲೋಕಾಧಿಪತಿಯಾದ ಚತುರ್ಮುಖ ಬ್ರಹ್ಮನು ಬರಲ್ಲ. ನಿನ್ನನ್ನು ಪರೀಕ್ಷೆ ಮಾಡಲು ನನ್ನ ಅವತಾರ ಪುರುಷನಾಗಿರ್ತಕ್ಕಂಥ ಅಲ್ಲಮ ಪ್ರಭು ಸಿದ್ದರಾಮೇಶ್ವರ ಇರುವರು ಕೂಡ ಮಹಾಗುರುಗಳಾಗಿ ನಿನ್ನ ಕಟ್ಯ ಕಲ್ಯಾಣ ಪಟ್ಟಣದ ಕಡೆ ಬರುತ್ತಾರೆ. ಎಚ್ಚರ ನಂದೀಶ್ವರ, ಎಚ್ಚರ. ಶಿವನ ಅಭಿಕ್ಷೆಯನ್ನು ಹೇಳಿದಾಗ ನಂದೀಶ್ವರ ಹೇಳ್ತಾನೆ, ಪರಮೇಶ್ವರ ನನ್ನದೊಂದು ಬಯಕೆ ಕೇಳು ನಂದೀಶ್ವರ. ಕಳಿಸುವ ಯೋಚನೆ ನಿನ್ನದಾದ ಮೇಲೆ ನಾನು ಹಿಂತಿರುಗಿ ಕೈಲಾಸ ಬರಬೇಕು ಅಂದ್ರೆ ನೀನೇ ಬಂದು ನನ್ನನ್ನು ಕರೆದೊಯ್ಯಬೇಕು. ಇದೇ ನನ್ನ ಕೋರಿಕೆ. ತಥಾಸ್ತು ತಥಾಸ್ತು ಅಂದ ಕೂಡಲೇ ಕೈಲಾಸದಲ್ಲಿ ಕುಂಭನಾದ ತಮ್ಮ ತಮಟಗಳೆಲ್ಲ ಡಬ 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 ಡಬನ್ನು ಮೊಳಗ್ತಾ ಇದೆ. ಕೈಲಾಸದಲ್ಲಿ ಪರಶಿವನ ಆಜ್ಞೆ ಆಗೋದಕ್ಕೂ ಇಲ್ಲಿ ಭೂಲೋಕದಲ್ಲಿ ಇಂಗಳೇಶ್ವರ ಬಾಗೇವಾಡಿ ಸನ್ನಿಧಿಯಲ್ಲಿ 20 ದಿವಸಗಳ ವ್ರತ ಮುಗಿಸಿ ಕೊನೆಯ ದಿವಸದ ವ್ರತಕ್ಕೆ ಬಂದಿದ್ದಾರೆ ಗಂಡ ಹೆಂಡತಿರಾದ ಮಾದರಸ ಮಾದರಾಂಬಿಕೆಯರು. ಇಂಗಳೇಶ್ವರನ ಬಳಿಗೆ ಬಂದು ಕೇಳ್ತಾರಂತೆ, ಪರಮೇಶ್ವರ ಇಂಗಳನಾಥ, ನಮ್ಮ ಜೀವನದಲ್ಲಿ ಇವತ್ತು ಪುಣ್ಯವಾದ ದಿನ, ಕೊನೆಯ ದಿವಸದ ವ್ರತ ಮಾಡ್ತಾ ಇದ್ದೀವಿ. ನೀನೇನಾದ್ರೂ ಒಂದು ಶುಭವಾದಂತ ಒಂದು ಸುಗುಣವಾದಂತ ಅಭಯವನ್ನ ಕರುಣಿಸಿದರೆ ನಮ್ಮ ಜೀವನ ಪಾವನವಾಗುತ್ತೆ. ದಯಮಾಡಿ ನಮಗೆ ನಮ್ಮ ಜೀವನವನ್ನು ಪಾವನ ಮಾಡು, ಸಂತಾನ ಭಾಗ್ಯವನ್ನು ಕರುಣಿಸುವಂತ 12 ಜ್ಯೋತಿರ್ಲಿಂಗಗಳ ಸ್ಮರಣೆ ಮಾಡ್ತಾ ಗಂಡ ಹೆಂಡತಿರುವರು ಕೂಡ ಆ ಇಂಗಳೇಶ್ವರನನ್ನು ಬೇಡ್ತಾ ಇದ್ದಾರಂತೆ. ಯಾವ ರೀತಿಯಾಗಿ? ಓ ಮಹಾಪ್ರಾಣದೀಪಂ ಶಿವಂ ಶಿವಂ ಮಮುಖಾದರೂಪಂ ಶಿವಂ ಶಿವಂ ಮಹಾಸೂರ್ಯ ಚಂದ್ರಾಗ್ನಿನೇತ್ರಂ ಪವಿತ್ರಂ ಮಹಾಗಾಢ ಕಂಸೌರಗಾಗ್ರಂ ಮಹಾಕಾಂತಿ ಬೀಜಂ ಮಹಾದಿವ್ಯ ತೇಜಂ ಭವನೀತಾದೇಶ್ವರ ರಾಮಲಿಂಗೇಶ್ವರ ಕಾಶೀಶ್ವರ ಪರಮ ಕೃಷ್ಣೇಶ್ವರ ಪ್ರೇಮಕಾರೀಶ್ವರ ನಾಗಲಿಂಗೇಶ್ವರ ಶ್ರೀ ಕೇದಾರಲಿಂಗೇಶ್ವರ ಮಧ್ಯಲಿಂಗಾತ್ಮಕಂ ಜ್ಯೋತಿಲಿಂಗಾತ್ಮಕಂ ವಾಯುಲಿಂಗಾತ್ಮಕಂ ಆತ್ಮಲಿಂಗಾತ್ಮಕಂ ಅಖಿಲಲಿಂಗಾತ್ಮಕಂ ಅಗ್ನಿ ಸೌಮಾತ್ಮಕಂ ಅನಾದಿವೋ ಅಮೇಯವೋ ಅಜೇಯವೋ ಅಚಿತ್ಯವೋ ಅಮೋಘವೋ ಅಪೂರ್ವೋ ಅನಂತವೋ ಅಗಣ್ಯವೋ ಅನಾದಿಮನೀಯಂ ಅಜೇಯಂ ಅಚಿತ್ಯಂ ಅಮೋಘಂ ಅಪೂರ್ವಂ ಅನಂತಂ ಅಗಣ್ಯಂ ಧರ್ಮಸ್ಥಳಂ ಕ್ಷೇತ್ರವರ ಪರಂ ಜ್ಯೋತಿಃ ಧರ್ಮಸ್ಥಳಂ ಕ್ಷೇತ್ರವರ ಪರಂ ಜ್ಯೋತಿಃ ಧರ್ಮಸ್ಥಳಂ ಕ್ಷೇತ್ರವರ ಪರಂ ನಮ ಸೋಮಾಯ ಚ ಶೌಮ್ಯಾಯ ಚ ಶೌರ್ಯಾಯ ಚ ಶೋಗಾಯ ಚ ಭಾಗಾಯ ಚ ಬಾಣಾಯ ಚ ಕಾಂತಾಯ ಚ ಕಾಲಾಯ ಚ ಯೋಗಾಯ ಚ ಭೋಗಾಯ ಚ ಶರ್ವಾಯ ಚ ಸರ್ವಾಯ ಚ ಈಶಾಯ ಚ ಶೀಶಾಯ ಚ ಭಕ್ತಿಯಿಂದ ಬೇಡದರಲ್ಲಿ ಗಂಡ ಹೆಂಡತಿರು ಬಲಭಾಗದಲ್ಲಿ ಒಂದು ಚಂಪಕ ಪುಷ್ಪ ಹೂ ಕೆಳಗಡೆ ಬಿದ್ದೋಯ್ತು. ಯಾವ ಹೂ ಕೆಳಗಡೆ ಬಿದ್ದೋಯ್ತು ಇವರಿಬ್ರು ಸಂತೋಷ ಆಗೋಯ್ತು. ಸ್ವಾಮಿ, ನಾವು ಬೇಡೋದಕ್ಕೂ ಬಲಭಾಗದಲ್ಲೂ ಬೀಳೋದಕ್ಕೂ ಒಂದಾಯ್ತು ಅಂದ್ರೆ ಭಗವಂತ ನಮಗೆ ಅನುಗ್ರಹ ಮಾಡಿದಾನೆ ಅಂತ ತಾನೇ ಅರ್ಥ, ಒಳ್ಳೇದಾಯ್ತು ಅಂತ ತಾನೇ ಅರ್ಥ. ಕಣೆ ಕೊನೆಗೂ ದೇವ್ರು ಕಣ್ಣು ಬಿಟ್ಬಿಟ್ಟ, ನಮ್ಗೆ ಒಳ್ಳೇದಾಗತ್ತೆ, ನಡಿ ಹೋಗೋಣ ಅಂತ ಹಿಂತಿರುಗಿ ತಮ್ಮ ಸಾಮ್ರಾಜ್ಯದ ಕಡೆ ಬಂದಾಗ
12 ವರ್ಷದ ಹೆಣ್ಣುಮಗಳಾದ ಹಕ್ಕನಾಗಮ್ಮನವರು ಇದ್ದಾಳೆ. 12 ವರ್ಷವಾದ ಮೇಲೆ ಮತ್ತೊಂದು ಮಗುವಿಗೆ ಗರ್ಭಿಣಿ ಆಗ್ತಾವಳೆ ಮಾದಲಾಂಬಿಕೆ. ಊರು ಜನಕ್ಕೆಲ್ಲ ಆಶ್ಚರ್ಯ ಆಗೋಯ್ತು. ಇದೇನಿದು, ಇಷ್ಟು ವರ್ಷ ಆದ್ಮೇಲೆ ಅವಳು ಮಕ್ಕಳಾಗುತ್ತೇನೆ? ನನಗೇನು ಅನುಮಾನ ಕಣೆ. ಅಲ್ಲ, 12 ವರ್ಷದ ಮಗಳವಳೆ. ಇದೇನ್ ಕತೆ ಅವಳದು ಅಂತ. ಅದೇನು ನಂಗೂ ಒಂದು ಮಹಾರಾಣಿ ಆಗ್ಬಿಟ್ರೆ ಎಲ್ಲನೂ ಸಹಿಸ್ಕೋಬೇಕ ನಾವು. ಅದೇಪ್ಪ ಗೊತ್ತಾಗುತ್ತೆ. ಸುಮ್ಮನೆ ಬಂಡವಾಳ ಅಂತ ಎಲ್ಲ ಮಾತಾಡ್ಕೋತಾ ಇದ್ರೆ 3-4 ತಿಂಗಳು ತುಂಬತಲ್ಲ ಈ ಹೆಣ್ಣು ಮಕ್ಕಳದ ಬಂದು ಮಹಾರಾಣಿದ ಕೇಳೋದು. ಏನಮ್ಮ ರಾಣಿಯಮ್ಮ, ಏನು ಬೈಕ್ ಏನಾದ್ರು ಆಗ್ತಿದ್ಯಾ? ಉಪ್ಪು ಹುಳಿ ಹುಣಸೆಹಣ್ಣು ತಿನ್ಬೇಕು ಅಂತ. ನನ್ಗೆ ಯಾವ ರೀತಿ ಬೈಕ್ ಆಗ್ತಾ ಇಲ್ವಲ್ಲ. ಬೈಕೇ ಆಗ್ತಾ ಇಲ್ಲ. ಹಂಗಾರ ಬಿಡ, ಏನೋ ಹಂಗಾರ ರೋಗ ಇರ್ಬೇಕಂತ ತಕ್ಕಳೆ ಒಳಗೆ. ಇದೇನಿದು ಬೈಕ್ ಏನು ಆಗ್ತಾ ಇಲ್ವಂತೆ ಅವಳಿಗೆ? ಮತ್ತೆ ಅದನ್ನೇ ಹೇಳ್ತಾರದು. ಗೊತ್ತಾಗತ್ತೆ ಸುಮ್ಮನೆ. 3 ತಿಂಗಳಕ್ಕಾದ್ರೆ 6 ತಿಂಗಳು ಕಾಯಕಾಗಲ್ವ? ಗೊತ್ತಾಗತ್ತೆ ಸುಮ್ಮನೆ ಅಂತ. 3-4 ತಿಂಗಳಿಂದ 5-6 ತಿಂಗಳು ಬಂತಲ್ಲ, ಪುನಃ ಬರೋದು ಹೆಣ್ಮಕ್ಳೆಲ್ಲ. ಏನಮ್ಮ ರಾಣಿಯಮ್ಮ, ಹೇಳಮ್ಮ. ಹೊಟ್ಟೆ ಒಳಗೆ ಮಗು ಆಡ್ತಿರೋದೇನೋ ಚಲನವಲನ ಏನಾದ್ರು ಗೊತ್ತಾಗ್ತಿದ್ಯಾ? ಆ ರೀತಿ ಯಾವ ರೀತಿನೂ ಆಗ್ತಾ ಇಲ್ವಲ್ಲ. ಮತ್ತೆ ಏನು ಆಗ್ತಾ ಇಲ್ಲ. ಏನು ಆಗ್ತಾ ಇಲ್ಲ. ಇದೇನಿದು ಒಳಗ ಹಂಗಾರ ಗೆಡ್ಡೆನೇ ಇರ್ಬೇಕಂತ ತಕ್ಕಳೆ. ಅಲ್ಲ, ಉಪ್ಪು ಹುಳಿಕಾರ ತಿನ್ಬೇಕು ಅನ್ನಿಸ್ತಿಲ್ವಂತೆ. ಮಗು ಆಡ್ತಾರ ಆ ಚಲನವಲನ ಆಗ್ತಿಲ್ವಂತೆ. ಒಟ್ಟು ಮಾತ್ರ ಮುಂದಕ್ಕೆ ಬಂದಾದಲ್ಲೇ. ಅದೇ ಕಣೆ, ಒಳಗೆ ಗೆಡ್ಡೆ ಇರೋದು ಅಂತ ನಾ ಹೇಳ್ತಿರೋದು. ನೋಡಿ, ಇದಕ್ಕೆ ಬಸರಿಯ ಬಾಯಿಕೆ ಅಂತ ಕರೀತಾರೆ. ಬಸರಿ ಬಾಯಿಕೆ ಅಂದ್ರೆ ಗಂಡನ ಮನೆಯಿಂದ ಸೀಮಂತ ಮಾಡಿ ತವ್ರ ಮನೆ ಕರ್ಕೊಂಡ್ ಬರೋದು. ಅಲ್ಲ ಆದ್ರೆ ನಾಚ್ಕೋತಾಳೆ, ಸಂಕೋಚ ಬಳ್ಕತಾಳೆ. ಇಲ್ಲದೇನ್ ಬೇಕು ಮಾಡ್ಸ್ಕೊಂಡ್ ತಿನ್ಕೊಂಡ್ ಬಂಡ್ ಬಂದ್ಬಿಟ್ಬಿಟ್ಟು ಕರ್ಕೊಂಡ್ ಬಂಡ್ ಬರ್ಸ್ಬಿಡ್ತಾ ನೋಡ್ಬೇಕು. ಕರ್ಕೊಂಬಂದ್ರೆ ತಾಯಿನ ಸುಮ್ಮನೆ ಕೂಸು 100 ರೂಪಾಯಿಗೆ 10 ರೂಪಾಯಿ ಬಡ್ಡಿ ಆಗ್ಬಿಟ್ಟು ಗಂಟೆ ಹಾಕೊಂಡ್ಬಿಟ್ಟು ತೀರಿಸ್ತು ಬಂದ. ಈಗ ಏನ್ ಬೇಕು ಮಾಡ್ಸ್ಕೊಂಡು ನೀನು ತಿಂದ್ರೆ ಕುದ್ರ ಕಂಡಕೋಬೇಕು. ಸರಿ ಕವ. ಕೊಮ್ರಿ ಉಂಡೆ ತಿಂದೆಯಾ? ಬೇಡ. ಕಳ್ಳ ಉಂಡ ಬೇಡ. ಚಿಕನ್ ಉಂಡ ಬೇಡಕಪ್ಪ. ತಂಬಿಟ್ಟು ಬೇಡ. ಒಬ್ಬಟ್ಟು ಬೇಡ. ಮತ್ತೆ ಇನ್ನೇನ್ ಬೇಕವ ನಿಂಗೆ? ನಂಗೆ ಅದೇ ಬೇಕು ಕವ. ಅದೇ ಬೇಕು ಅಂದ್ರೆ ಯಾರಿಗೂ ಗೊತ್ತಾಯ್ತು? ಒಂಚೂರು ಬಾಯ್ಬಿಟ್ಟು ಹೇಳ್ಬಾರ್ದ ನೀನು? ಅದೇ ಅಟ್ಲ ಮೇಲೆ ಅದಲ್ಲ ವಾದ್ಯವರ್ಸಲು ಕರ್ಗ. ಅದು ಅರ್ಧ ಕೆಜಿ ಆಳ ಹುಣ್ಸಣ್ಣ ಬೇಕು ನಂಗೆ. ಹುಣ್ಸಣ್ಣ ಅದು ಸಾಕಾಗಲ್ಲ, ಇನ್ನೊಂದೂವರೆ ಕೆಜಿ ಬೇಕಾಯ್ತಕ್ಕವ. ಏನೊಂದು ಕೂಸುಟ ಗಂಟ 3 ಗುಂಟು 4 ಗುಂಟು ತಿನ್ ಖಾಲಿ ಮಾಡಕ್ ಬಿಡ್ತಾರ. ಅದಕ್ಕೆ ಕೆಲವು ವೆಹಿಕಲ್ ಹುಣ್ಸಗುಂಟು ಗಂಟೆಗೆ ಬಿಟ್ಟಿರ್ತಾವ. ಇದೇನು ತಿಂದ ಪದಾರ್ಥ ತಿನ್ಲಿ ಬಿಡಿ. ಇನ್ ಕೆಲವರು ತಿಂದಿದ ಪದಾರ್ಥ ತಿಂತಾರ. ಈ ಕೆರೆಗಿಡ ಕಟ್ಟಗಿಟ್ಟ ಕಡೆ ಬಿಟ್ರೆ ಆಡಿ ಚೆನ್ನ ನೀರಾಡ್ಬಿಟ್ಟು ನಿಂತಿರ್ತಲ್ಲ ಮಣ್ಣು, ಅದ್ ಎತ್ತಿ ಸೆರೆ ತುಂಬ್ಕೊಡೋದು. ಅಲ್ಲಿ ಸೈಕಲ್ ದೊಡ್ಡಿರ್ತಾರೆ, ಎಮ್ಗಳು ದೊಡ್ಡಿರ್ತಾರೆ, ಬಟ್ಟೆಗಳನ್ನು ದೊಡ್ಡಿರ್ತಾರೆ, ಪಾತ್ರಗಳು ದೊಡ್ಡಿರ್ತಾರೆ, ತೊಳೆದಿರ್ತಾರ. ಎಲ್ಲ ತೊಳೆದ್ಬಿಟ್ಟು ಒಳ್ಳೆ ಟೇಸ್ಟ್ ಬಂದ್ಬಿಟ್ಟಿರುತ್ತೆ. ಇಷ್ಟು ಮನ ಕಾರ್ ಬಂದ್ಬಿಟ್ಟಿರುತ್ತೆ. ಎತ್ತಿ ಸೆರೆ ತುಂಬ್ಕೊಂಡು ಡೈಲಾಗ್ ಕೊಡ್ತಾರೆ. ಮಣ್ಣು ಅಂದ್ರೆ ಮಣ್ಣು ಅಲ್ಲ ಕತ್ತಾಯಿ, ಕಳ ಬೀತ ತಿನ್ನೋದಕ್ಕವ. ಅದು ಮಣ್ಣೆ, ಅದು ಕಳ ಬೀತೈತೆ ತಿನ್ಕೊಂಡು ಕೈ ಕಾಡ್ಸೋಣ ವಾಟು ಮಣ್ಣ ಕೈಲಾಸ ನೋಡೋಣ ಹೋಯ್ತವ್ರ ಕತೆ. ಸಿಟಿಲಿ ಹೆಂಗಸರು ಹಳ್ಳಿರ ಮಾತಾಡ್ಸ್ಕೊತಿರೋದು. ನಮ್ ವಾಟ್ಗಾರ ಮಣ್ಣು ಕವ ಕೊಂಬ್ರಿ ಉಂಡ ಅಲ್ವನ. ನೋಡಿದಕ್ಕೆ ಬಸರಿಯ ಬಾಯ್ಕೆ. ಇಲ್ಲಿ ನಮ್ಮ ಕಥೆಯಲ್ಲಿ 9 ತಿಂಗಳ ಮೇಲೆ 12 ದಿವಸ ಆಗ್ತಾ ಇದ್ರು. ಯಾವ ರೀತಿ ಬಯಕೆ ಇಲ್ಲ, ಮಗು ಹಾಡ್ತಿರೋ ಚರಣ ಮನವಿಲ್ಲ. ಇವರೆಲ್ಲ ಚುಚ್ಚಿ ಮಾತಾಡೋಕ್ ಶುರು ಮಾಡ್ಬಿಟ್ರು. ಏನೇನು 5 ವರ್ಷಕ್ಕೆ ಇದ್ರು ತಾನೇ ಇರಕ್ಕೆ ಹೇಳಿಲ್ವಾ? ನನ್ನ ಮಾತೇಳಿ ಕೇಳಿದ್ರೆ ನೀವು ಸತ್ಯನ ಹೇಳಿದ್ ಬಿಡ. ಸತ್ಯವಂತನ ಮಗಳ ಕಣ ಇರೋದಿದ್ದೆ ಹೇಳಿದ್ರೆ ಅದೇನು ಅಂದಂಗ ನಿಂಗೆ. ಎಲ್ಲ ಚುಚ್ಚು ಮಾತಾಡ್ತಾ ಇದ್ರಲ್ಲಿ ನೋವು ಆಗೋಯ್ತು. ಶಿವ ಇವರು ಆಡ್ತಿರೋ ಮಹತ್ವ ನನಗೆ ಆಗ್ತಿರೋ ಘಟನೆ ಒಂದಾಗ್ತಾ ಇದೆ ಅಂದ್ರೆ, ಇವ್ರು ಹೇಳಿದಾಗೆ ನನ್ನ ಮಕ್ಕಳ ಫಲವಿಲ್ಲವಾ? ನನಗೆ ಮಕ್ಕಳ ಫಲವಿಲ್ಲವಾ? ಪರಮೇಶ್ವರ, ಒಂದು ಕೈಲಿ ಕೊಟ್ಟು ಮತ್ತೊಂದು ಕೈಲಿ ಕಿತ್ಕೋಬೇಡಪ್ಪ. ಎತ್ತ ತಾಯಿ ಆದಂದವಳಿಗೆ ಮಕ್ಕಳೇ ಸೌಭಾಗ್ಯ ಅಂತ ಕರೀತಾರೆ. ತಾಯಿ ಅಂತ ಅನ್ನಿಸ್ಕೋಬೇಕು ಅಂದ್ರೆ ಮಕ್ಕಳ ಸಂತಾನ ಭಾಗ್ಯವನ್ನು ಕರುಣಿಸಬೇಕು. ದಯಮಾಡಿ ನನಗೆ ಮಕ್ಕಳ ಫಲವನ್ನು ಕರುಣಿಸು, ಗಂಡ ಸಂತಾನವನ್ನು ಕರುಣಿಸು. ಇಲ್ಲವಾದಲ್ಲಿ ಪ್ರಾಣವನ್ನೇ ಕಸಿದು ಬಿಡುವಂತ ದುಃಖದಿಂದ ಮಲಗ್ತಾವಳೆ. ನೋಡಿ ಅವತ್ತು ಎಂತ ವಿಶೇಷವಾಗ್ತಾ ಇದೆ ಅವಳಿಗೆ. ಏನಾಗುತ್ತೆ ವಿಧಿ ಲೀಲೆ, ಶೋಕದ ಕಾರಿರುಳೆ ಮಹದೇವ ಪರಮೇಶ್ವರ ಕೈಲಾಸವಾಸ. ವಿಧಿಯಲೀಲೆ ಹರಿಯದ ಬಾಲೆಗೆ ಸಲ್ಲದು ಈ ಜ್ವಾಲೆ ದೇವ, ಸಲ್ಲದು ಈ ಜ್ವಾಲೆ ಮಹಾದೇವ. ವಿಧಿಯಲೀಲೆ ಅರಿಯದ ಬಾಲೆ ಸಲ್ಲದು ಈ ಜ್ವಾಲೆ ದೇವ, ಸಲ್ಲದು ಈ ಜ್ವಾಲೆ ಮಹದೇವ. ಏನಿ ವಿಧಿ ಲೀಲೆ
ಸಹಿಸೇದಾತ ಏನಿದಾತ ಆರರಿ ಶಾಪ ದೇವ ಆರರಿ ಶಾಪ ಸಹಿಸೇತಾಪ ಹರದೆ ಕೋಪ ಆರರಿ ಶಾಪ ದೇವ ಆರರಿ ಶಾಪ ಮಹದೇವ ಸಹಿಸೆ ತಾಪ ಬರದೆ ಕೋಪ ಆರದಿ ಶಾಪ ಆರದಿ ಶಾಪ ಏನಿ ವಿಧಿಲೀಲೆ ಶೋಕದ ಕಾರಿರುಳೆ ಮಹದೇವ ಏನಿ ವಿಧಿಲೀಲೆ 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 ನೋವಿನಿಂದ ಮಲಗಿದ್ದಲ್ಲ ತಾಯಿಯಾದವಳು ಬೆಳಗಾಗುವಷ್ಟು ಯಾವ ಹೆರಿಗೆ ಬೆಟ್ಟ ನೋವಿಲ್ಲ, ಹೊಟ್ಟೆ ಕರಗಿದೆ, ಬಲಭಾಗದಲ್ಲಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿ ಬಂದಿದ್ದಾಳೆ ತಾಯಿಯ. ಗಳಗಳಗಳನ್ನ ಹಳ್ತಾ ಮಲಗಿರ್ಬೇಕಾದ್ರೆ ಮಗುವಾಗಿರ್ತಕ್ಕಂಥದ್ದು